ಜಾತಿ ಸಂಘಟನೆಗಳು ಹಿಂದೂಗಳನ್ನ ಈಗ ಒಡೆಯುತ್ತಿದೆಯಾ? ಚುನಾವಣೆ ಹೊತ್ತಲ್ಲಿ PFI ಅಂತ SDP ಅಂತ ದೇಶದ್ರೋಹಿ ಕೆಲಸ ಮಾಡುವಂಥವ್ರಿಗೆ ಕೂಡ ಸಹಕಾರ ಆಗಿರ್ತಾರೆ. RSS ಮುಸ್ಲಿಂ ಧರ್ಮದ ವಿರೋಧಿಯಾ? ಭಯೋತ್ಪಾದಕರು ಮುಸಲ್ಮಾನ್ರೆ. ಸಂಘಟನೆಗಳನ್ನ ನಿಷೇಧ ಮಾಡಬೇಕಾ? ಅದು ದೇವಸ್ಥಾನಕ್ಕೂ ಜಾತಿ, ದೇವರಿಗೂ ಜಾತಿ, ಸ್ವಾಮಿಗಳು ಜಾತಿ. ಕ್ರೈಸ್ತರು ಮುಸ್ಲಿಮರು ಈಗ ತಮ್ಮದೇ ಮೊದಲ ಧರ್ಮ ಅಂತ ಹೇಳ್ತಾ ಇದ್ದಾರೆ. ರಾಮನನ್ನ ಕೃಷ್ಣನ ದೇವರಿಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. RSS ನಲ್ಲಿ ಮಹಿಳೆಯರು ಯಾಕೆ ಒಗ್ಗೂಡ್ತಾ ಇಲ್ಲ? ನನಗೆ ತೊಂದರೆ ಆಗುತ್ತೆ ಸ್ವಾರ್ಥ ದೃಷ್ಟಿಯಿಂದ ನಾನು ನೋಡಿದಾಗ ಅದು ನಂಗೆ ವಿಷಯ ಬೀಜ ಅನ್ಸುತ್ತೆ ನನಗೆ. RSS ಬ್ಯಾನ್ ಸಾಧ್ಯವೇ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಕರ್ನಾಟಕದಲ್ಲಿ ಸದ್ಯ RSS ಬ್ಯಾನ್ ವಿಚಾರ ಚರ್ಚೆ ಆಗುತ್ತಿದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ RSS ಬ್ಯಾನ್ ಮಾಡುವುದಕ್ಕೆ ಸಾಧ್ಯವೇ? ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆಯಾ? RSS ನಿಜಕ್ಕೂ ಯುವ ಜನತೆಯಲ್ಲಿ ದ್ವೇಷ ಹುಟ್ಟಿಸುವ ಕೆಲಸ ಮಾಡುತ್ತಿದೆಯಾ? RSS ಉದ್ದೇಶವೇನು? ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಜೊತೆಗೆ RSS ನ ಹಿರಿಯ ಕಾರ್ಯಕರ್ತರಾದ ಸುಬ್ರಹ್ಮಣ್ಯ ಹೊಳ್ಳೆ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕರ್ನಾಟಕದಲ್ಲಿ RSS ನಿಷೇಧದ ಮಾತು ಕೇಳಿ ಬರ್ತಾ ಇದೆ. ಈ ಬೆಳವಣಿಗೆಯ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ಈ ಹಿಂದೆ ಅನೇಕ ಜನ ಪ್ರಯತ್ನ ಮಾಡಿದ್ದಾರೆ, ಎಲ್ಲ ಪ್ರಯತ್ನ ಸೋತಿದ್ದಾರೆ. ಸಹಜವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶ, ಕಾರ್ಯದ ಪದ್ಧತಿ ಯಾವುದನ್ನು ಅರಿತುಕೊಳ್ಳದೇನೆ ಕೇವಲ ಸ್ವಾರ್ಥ ಸಾಧನೆಗೋಸ್ಕರ, ಅವರ ರಾಜ್ಯಕ್ಕೆ ಹಿತಾಸಕ್ತಿಗೋಸ್ಕರ ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದರಿಂದಾಗಿ ಏನಾಗ್ತದೆ ಅನ್ನೋದು ಹಿಂದಿನ ಅನುಭವದಲ್ಲಿ ಪಾಠ ಕಲ್ತಿಲ್ಲ ಅವರು, ಅದರ ಅನುಭವ ಮುಂದಾಗುತ್ತೆ ಅವರಿಗೆ. ಕರ್ನಾಟಕ ಸರ್ಕಾರಕ್ಕೆ RSS ಅನ್ನ ನಿರ್ಬಂಧಿಸುವುದಕ್ಕೆ ಸಾಧ್ಯವೇ? ಸಂಘವನ್ನು ನಿರ್ಬಂಧ ಮಾಡಬೇಕಾದ್ರೆ ಸಕಾರಣಗಳೇ ಇಲ್ಲ. ಅನಾವಶ್ಯಕವಾಗಿ ಹೇಳ್ತಾ ಗೊಂದಲ ನಿರ್ಮಾಣ ಮಾಡ್ತಾರೆ. ಬಿಟ್ಟರೆ ಸಂಘದ ಬಗ್ಗೆ ನಿರ್ಬಂಧ ಹೇಳಲಿಬೇಕಾದ್ರೆ ಯಾವುದೇ ಒಂದು ಸಾಕ್ಷ್ಯಾಧಾರಗಳಾಗಿ ಅಥವಾ ಯಾವುದೇ ಆಧಾರಗಳೇ ಅವರಿಗೆ ಇಲ್ಲ. ಹಾಗಾಗಿ ಬ್ಯಾನ್ ಮಾಡಿ ಸಾಧ್ಯ ಇಲ್ಲ, ಅವರಿಗೆ ಬ್ಯಾನ್ ಮಾಡಲಿ ಆಗ್ತಾ ಇಲ್ಲ. ಕರ್ನಾಟಕ ಸರ್ಕಾರ RSS ಬಗ್ಗೆ ಯಾಕೆ ಈ ರೀತಿಯ ನಿರ್ಧಾರ ಕೈಗೊಳ್ಳುತ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಸಹಜವಾಗಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಳವಣಿಗೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಇವತ್ತಾರು ಅಧಿಕಾರದಲ್ಲಿದ್ದಾರೆ ಅವರ ಹಿತಾಸಕ್ತಿಗೆ, ಅವರ ರಾಜ್ಯಕ್ಕೆ ಹಿತಾಸಕ್ತಿಗೋಸ್ಕರ, ಅವರ ಒಂದು ಮುಂದಿನ ಬೆಳವಣಿಗೆ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ತೊಂದರೆ ಆಗ್ತಾ ಇದೆ. ದೇಶದ ಒಟ್ಟು ಬೆಳವಣಿಗೆ ದೃಷ್ಟಿ ನೋಡಿದಾಗ ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಳವಣಿಗೆ ಏನಿದೆ, ಆ ಮೂಲಕ ಇವತ್ತೇನು ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಸಮಸ್ಯೆ ನಿರ್ಮಾಣ ಆಗ್ತಾ ಇದೆ ಅವರಿಗೆ ಅದು ಅರ್ಥ ಆಗ್ತಾ ಇದೆ. ಉದಾಹರಣೆಗೆ ಇವತ್ತು ಪಶ್ಚಿಮ ಬಂಗಾಳ ಇರ್ಬೋದು, ಅಸ್ಸಾಂ ಇರ್ಬೋದು, ಅಥವಾ ಎಲ್ಲ ಪ್ರದೇಶದಲ್ಲಿ ಇವತ್ತು ಹಿಂದೂ ಜಾಗೃತಿಯ ಕಾರಣಕ್ಕೋಸ್ಕರ ಯಾರು ಅಧಿಕಾರದವರಿದ್ದಾರೆ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಕರ್ನಾಟಕದ ಮುಂದಿನ ದಿನದಲ್ಲಿ ನಮ್ಗೆ ತೊಂದರೆ ಆಗುತ್ತೆ ಅನ್ನುವಂಥ ಭಯದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧಿಸುವ ಪ್ರಯತ್ನ ಅವರು ಕೈ ಹಾಕ್ತಾ ಇದ್ದಾರೆ. RSS ಯಾವಾಗೆಲ್ಲ ನಿಷೇಧದ ಒಳಗಾಗಿದೆ? ಯಾವಾಗ ಅಧಿಕಾರಸ್ಥರಿಗೆ ತೊಂದರೆ ಆಗುತ್ತೆ. ಉದಾಹರಣೆಗೆ 1947 ದೇಶ ವಿಭಜನೆ ಹೊತ್ತಿನಲ್ಲಿ ದೇಶ ಇಬ್ಬಾಗ ಆಯಿತು. ಸಹಜವಾಗಿ ಆ ದಿನಗಳಲ್ಲಿ ಮುಸ್ಲಿಂ ಲೀಗ್ ಮುಸ್ಲಿಮರ ಪರವಾಗಿ, ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಹಿಂದೂಗಳ ಪರ ಅಂತ ಜನ ಅಂದ್ಕೊಂಡಿದ್ರು. ಆದರೆ ದೇಶ ವಿಭಜನೆ ಆದಾಗ ಹಿಂದೂಗಳಿಗೆ ಅರ್ಥ ಆಯಿತು ಕಾಂಗ್ರೆಸ್ ಕೂಡ ಮುಸ್ಲಿಮರ ಪರವಾಗಿದೆ, ನಮ್ಗೆ ಯಾರು ಆಧಾರ ಇಲ್ಲ ಅಂತ. ಆ ಸಮಯದಲ್ಲಿ ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಎರಡೂ ಕಡೆಯಿಂದ ವಿಭಜನೆ ಹೊತ್ತಲ್ಲಿ ಹಿಂದೂಗಳು ದೇಶ ಓಡಿ ಬರ್ತಾ ಇರಬೇಕಾದ್ರೆ ಅಲ್ಲಿಯೂ ಕೂಡ ಇಲ್ಲಿಯೂ ಕೂಡ ರಕ್ಷಣೆ ಮಾಡಲಿಕ್ಕೆ ಅವರಿಗೆ ಶಿಬಿರಗಳ ಮೂಲಕ ಎಲ್ಲರೂ ರಕ್ಷಣೆ ಕೊಟ್ಟಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸಹಜವಾಗಿ ಆ ದಿನಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಶಾಖೆಗೆ ನೂರಾರು ಸಂಖ್ಯೆ ಜನ ಬರ್ತಾ ಇದ್ರು. ಆ ರೀತಿ ಸಂಘದ ಕಡೆಗೆ ಆಕರ್ಷಿತರಾಗ್ತಾ ಇರಬೇಕಾದ್ರೆ ಅಂದಿನ ಸರ್ಕಾರ ಯಾರು ಆಡಳಿತ ಮಾಡ್ತಾ ಇದ್ರು, ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರು ಅಥವಾ ಅವರ ತಂಡ, ಅವ್ರಿಗೆ ಗೊತ್ತಾಗುತ್ತೆ ಇದೇ ಥರ ಬೆಳವಣಿಗೆ ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಂದಿನ ದಿನದಲ್ಲಿ ನಮ್ಮ ಅಧಿಕಾರ ಕಷ್ಟ ಆಗುತ್ತೆ, ನಮಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧಿಸಿ ಕಾಯ್ತಾ ಇದ್ರು. ಅವರ ಸುದಯವೋ ದುರ್ದಯವೋ ಗೊತ್ತಿಲ್ಲ, ಮಹಾತ್ಮ ಗಾಂಧಿಯವರ ಹತ್ಯೆ ಆಗುತ್ತೆ. ಯಾವುದೇ ಸಕಾರಣ ಇಲ್ಲದೆ ಮಹಾತ್ಮ ಗಾಂಧಿ ಅವರಿಗೂ ಮತ್ತು ಯಾವುದೇ ಕಾರಣಕ್ಕೂ ನಾಥರಾಮ್ ಗೋಡ್ಸೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಎಲ್ಲೂ ಸಂಬಂಧಗಳಿಲ್ಲ. ಎಲ್ಲಿ ತನಕ ನಾಥರಾಮ್ ಗೋಡ್ಸೆ ಅಂದಿನ ಸಂಘದ ಪ್ರಮುಖರ ಹತ್ರ ಗಾಂಧಿ ಹತ್ಯೆ ಯೋಚನೆ ಮಾಡಿದಾಗ ಸಂಘ ಅದು ಒಪ್ಪಲಿಲ್ಲ, ಸಂಘ ಅವರಿಗೆ ವಿರೋಧ ಮಾಡುತ್ತೆ. ಹಾಗಾಗಿ ಅವನು ಸಂಘವನ್ನು ವಿರೋಧ ಮಾಡಿ ಸಂಘಟನೆ ಕಟ್ತಾನೆ ನಾಥರಾಮ್ ಗೋಡ್ಸೆ. ಅಂತ ನಾಥರಾಮ್ ಗೋಡ್ಸೆ ಯಾವ ಕೊಲೆ ಮಾಡ್ತಾನೆ, ಮಹಾತ್ಮ ಗಾಂಧಿಯನ್ನು ಕೊಲ್ತಾನೆ, ಅದನ್ನು ಅನಾವಶ್ಯಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕಟ್ಟಿ ಆ ಮೂಲಕ ಸಂಘವನ್ನು ನಿರ್ಬಂಧಿಸ್ತಾರೆ. ಸುದೇವದಿಂದ ಕೋರ್ಟಲ್ಲಿ ಕೂಡ ಸಂಘ ಏನು ತಪ್ಪಿಲ್ಲ ಅಂತ ಬರುತ್ತೆ. ಆಗ ಅನಿವಾರ್ಯ ಮುಖವನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ಲಿಖಿತವಾದ ಯಾವುದೇ ಒಂದು ವಿಚಾರ ಇಲ್ಲ, ನಿಮ್ಮ ಲಿಖಿತ ಕೊಡಬೇಕಾಗ್ತಾರೆ. ಹಾಗೆ ಮದ್ರಾಸಿನ ಒಬ್ಬರ ವಕೀಲರ ಮೂಲಕ ಮಾತುಕತೆ ಆಗಿ ಕೊನೆಯಲ್ಲಿ ಸಂಘವನ್ನು ಬೇಷರತ್ತಾಗಿ ಸಂಘದ ಮೇಲೆ ನಿರ್ಬಂಧ ತೆಗೆದುಹಾಕ್ತಾರೆ 48ನೇ ಇಸ್ವಿಯಲ್ಲಿ. ಅದು 1ನೇ ಬಾರಿ. 2ನೇ ಬಾರಿ ಪುನಃ ಹಾಗೇನೆ 75ನೇ ಇಸ್ವಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವಾಗ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅವರ ಒಂದು ಗೆಲುವನ್ನು ಅವರು ಇವತ್ತಿನ ಮತಗಳ್ಳತನದಿಂದ ಗೆದ್ದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸ್ಥಾನ ಹೊರಟೋಗುತ್ತೆ. ಆಗ ತನ್ನ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೋಸ್ಕರ ಶ್ರೀಮತಿ ಇಂದಿರಾ ಗಾಂಧಿ ಪುನಃ ದೇಶದ ಮೇಲೆ ತುರ್ತು ಸ್ಥಿತಿ ತರ್ತಾರೆ, ಎಮರ್ಜೆನ್ಸಿ ತರ್ತಾರೆ. ಆ ಎಮರ್ಜೆನ್ಸಿ ವಿರುದ್ಧ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅನೇಕ ಸಂಘಟನೆಗಳು ಭೂಗತ ಚಳವಳಿ ಮಾಡಲಿ ಪ್ರಾರಂಭ ಮಾಡ್ತಾರೆ. ಹಾಗಾಗಿ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ತನ್ನ ಅಧಿಕಾರ ತೊಂದರೆ ಆಗತ್ತೆ ಅಂತ ಅಧಿಕಾರ ಕಳ್ಕೊಂಡಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಂಘ ಪುನಃ ನಿರ್ಬಂಧಿಸ್ತಾರೆ. ಆ ದಿನದ ಪುನಃ ಅಧಿಕಾರರು ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ. ಅದಾದ ನಂತರ 90ರ ದಶಕದಲ್ಲಿ ಸಹಜವಾಗಿ ಅಯೋಧ್ಯೆಯ ರಾಮ ಮಂದಿರದ ಹೋರಾಟ ಚೆನ್ನಾಗಾಗತ್ತೆ, ಜೋರಾಗಿ ಆಗುತ್ತೆ. ಇಡೀ ದೇಶದಲ್ಲಿ ಒಂದು ಹಿಂದೂ ಎದ್ದೇಳುತ್ತೆ. ಆಗ ಪುನಃ ಹಾಗೇನೆ ರಾಮ ಮಂದಿರದ ನಿರ್ಮಾಣದ ಒಂದು ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಅದ್ರ ಹಿಂದೆ ವಿಶ್ವ ಹಿಂದೂ ಪರಿಷತ್ ಇದ್ರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಆಧಾರ. ಹಾಗಾಗಿ ಯಾವ ಒಂದು ಬಾಬರಿ ಕಟ್ಟಡ ಬಿದ್ದೋದಾಗ ರಾಷ್ಟ್ರೀಯ ಸ್ವಯಂ ಸಂಘ ಇನ್ನೊಮ್ಮೆ ನಿರ್ಬಂಧಿಸ್ತಾರೆ 92ರಲ್ಲಿ. ಹೀಗೆ 3 ಬಾರಿ ಕೂಡ ಅಧಿಕಾರಸ್ಥ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳಲಿಕ್ಕೋಸ್ಕರನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧಿಸಿದ್ದಾರೆ. ಆವತ್ತು ಹಾಗೇನೆ ಯಾವುದೇ ಕಾರಣ ಇಲ್ಲದೆ ಕೋರ್ಟ್ನಲ್ಲಿ ಅದು ಬಿದ್ದೋಗುತ್ತೆ. ಹೀಗೆ 3 ಬಾರಿಗೂ ನಿರ್ಬಂಧಿಸಿದಂಥ ಸರ್ಕಾರಗಳು ಬೇಷರತ್ತಾಗಿ ಸಂಘದ ಮೇಲೆ ನಿರ್ಬಂಧ ತೆಗೆದುಹಾಕ್ತಾರೆ. ಹಾಗೆ ಇವತ್ತು ಕೂಡ ಹಾಗೇನೆ ಯಾರು ನಿರ್ಬಂಧಿಸಿ ಹೊರಟಿದ್ದಾರೆ ಅವರಿಗೆ ಯಾವುದೇ ಸಕಾರಣಗಳಿಲ್ಲ. ಸಂಘದ ಸರ್ಕಾರವಾದಂಥ ಮಾನ್ಯ ದತ್ತಾತ್ರೇಯ ಹೊಸಬಾಳೆ ಹೇಳಿದ್ದಾರೆ, ನೀವು ಏನು ಕಾರಣ ಕೊಡಿ, ನಮಗೆ ಕಾರಣ ಕೊಟ್ಟು ನಿರ್ಬಂಧಿಸಿ ಅಂತ. ಆ ಥರ ಕಾರಣ ಇಲ್ಲ ಅವರ ಸರ್ಕಾರದ ಮುಂದೆ. RSS ಯುವಕರಿಗೆ ದ್ವೇಷದ ಬೀಜ ಬಿತ್ತುತ್ತಾ ಇದೆಯಾ? ಈಗ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ RSS ನವರು ದಂಡ ಹಿಡಿದುಕೊಂಡು ಯಾಕೆ ಪಥಸಂಚಲನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇತಿಹಾಸ, ಸಂಘ ಪ್ರಾರಂಭ 100 ವರ್ಷ ಆಯ್ತು. 100 ವರ್ಷ ಇತಿಹಾಸದಲ್ಲಿ ದಂಡದಿಂದ ಈ ತನಕ ಯಾರ ಮೇಲೆ ಕೂಡ ಆಕ್ರಮಣ ಮಾಡಿದ ಯಾವುದೇ ಒಂದು ಉದಾಹರಣೆಗಳಿಲ್ಲ. ಕೇವಲ ಕಸರತ್ತು ಮಾಡಲಿಕ್ಕೋಸ್ಕರ ತನ್ನ ವ್ಯಾಯಾಮ ಇತ್ಯಾದಿಗೋಸ್ಕರ ದಂಡನ್ನು ಉಪಯೋಗಿಸ್ತಾರೆ. ಅದಕ್ಕಿಂತ ಜಾಸ್ತಿ ದಂಡ ಏನಂತೂ ಆತ್ಮವಿಶ್ವಾಸವನ್ನ ಬೆಳೆಸುವಂಥ ಒಂದು ಪ್ರಕ್ರಿಯೆಗಿರುವಂಥ ಒಂದು ವಸ್ತು ವಿನಃ ದಂಡದಿಂದ ಯಾರು ಆಕ್ರಮಣ ಮಾಡಿದ್ದಿಲ್ಲ. ಒಂದು ಇದು. ಎರಡನೇದೇ ಸಂಘ ದ್ವೇಷ ನಿರ್ಮಾಣ ಮಾಡ್ತಾನೆ ಹೇಳಲಿಕ್ಕೆ ಯಾವುದೇ ಒಂದು ಸಕಾರಣ ಅಥವಾ ಉದಾಹರಣೆಗಳಿಲ್ವೇ ಇಲ್ಲ. ಈ ತನಕ ಸಂಘದ ಶಾಖೆ ಹತ್ತಿರದ ಬಂದು ನೋಡಿದಂಥವ್ರು ಸಂಘವನ್ನು ಕೇವಲ ಹೊರಗಡೆಯಿಂದ ನೋಡಿ ಹೇಳ್ತಾರೆ ಬಿಟ್ಟರೆ ಒಳಗಡೆ ಬಂದಾಗ ಸಹಜವಾಗಿ ಭ್ರಾತೃತ್ವ, ಪ್ರೀತಿ, ವಿಶ್ವಾಸ ಬೆಳೆಸುವಂತಹದ್ದು, ಪ್ರತಿಯೊಂದು ಸಮಾಜವನ್ನು ಪ್ರೀತಿಸುವಂತಹದ್ದು, ರಾಷ್ಟ್ರವನ್ನು ಪ್ರೀತಿಸೋದು ಬಿಟ್ಟರೆ ದ್ವೇಷ ಭಾವನೆ ಸಂಘದಲ್ಲಿ ಈ ತನಕ ಕಲಿಸಿಕೊಟ್ಟಿಲ್ಲ, ಕಲಿಸೋ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಇದು ಕೇವಲ ತಥಾಕಥಿತ ಯಾರು ಆಗಲೇ ನಡೆದಾಗ ಅಧಿಕಾರರು ತಮ್ಮ ಅಧಿಕಾರ ಸ್ಥಾನಮಾನ ಉಳಿಸಿಕೊಳ್ಳಿಕ್ಕೋಸ್ಕರ ಸಂಘದ ಮೇಲೆ ಈ ಥರ ಒಂದು ಅಪನಂಬಿಕೆ ಬರುವಂಥ ಅಪವಾದ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ RSS ಅನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ? ನಿಶ್ಚಿತವಾಗಿ RSS ಟಾರ್ಗೆಟ್ ಕೇವಲ ಪುನಃ ನಾನು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಪ್ರತ್ಯೇಕ ರಾಜ್ಯಕ್ಕೆ ಇಲ್ಲದಿದ್ರು ಕೂಡ ತಮ್ಮ ರಾಜ್ಯಕ್ಕೆ ಇತಿಹಾಸ ತೊಂದರೆ ಆಗುತ್ತೆ, ತಮ್ಮ ಯಾವೊಂದು ಮೋಸ ವಂಚನೆ ಈ ಥರ ಸಂಗತಿ. ಉದಾಹರಣೆಗೆ ಈಗ ದ್ವೇಷ ಭಾವನೆ ಹೇಳ್ತೀರಿ ನೀವು. 2 ವರ್ಷಗಳ ಹಿಂದೆ ಯಾವ KGL DGL ಅಂದ ಘಟನೆ ಏನಾಯಿತು, ದ್ವೇಷ ಭಾವನೆ ಬೆಳೆಸಿ ಕೇವಲ ಫೇಸ್ಬುಕ್ ಮತ್ತು ಇದ್ರ ಮೂಲಕ ಇಡೀ ಒಂದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕೋದು, ಇದ್ದಂಥ MLAಗಳ ಮನೆ ಬೆಂಕಿ ಹಾಕೋದು ಎಲ್ಲ ಏನು ಘಟನೆ ಆಯಿತು, ದ್ವೇಷ ಭಾವನೆ ನಿರ್ಮಾಣ ಆಯಿತು. ಅದನ್ನು ದ್ವೇಷ ಹೇಳುವುದಿಲ್ಲ ಅವರು. ಸೊ ಆ ಘಟನೆ ಏನು ನಡೆದಂತೆ ಎಲ್ಲನೂ ಕೇಸನ್ನು ಹಿಂತೆಗಿತಾರೆ. ಯಾವೊಂದು ದ್ವೇಷ ಭಾವನೆ ಮೂಲಕ ಭಯೋತ್ಪಾದನೆ ಚಟುವಟಿಕೆಗೆ ಸಹಕಾರ ಕೊಡುವಂಥ PFI ಇರ್ಬೋದು, SDPI ಇವರನ್ನ ಅವರು ಸಾಕ್ತಾರೆ, ಅವ್ರನ್ನ ಹೊಗಳ್ತಾರೆ. ಆದರೆ ರಾಷ್ಟ್ರಭಕ್ತಿಯನ್ನ, ದೇಶ ಪ್ರೇಮವನ್ನ, ಭ್ರಾತೃತ್ವವನ್ನು ಬೆಳೆಸುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ದ್ವೇಷದ್ರೋಹಿ ಎಂದು ಹೇಳ್ತಿದ್ದಾರೆ. ಕೇವಲ ತಮ್ಮ ಒಂದು ಸ್ವಹಿತಾಸಕ್ತಿಗೋಸ್ಕರ ಈ ಥರ ಒಂದು ಅಪರಾಧವನ್ನು ಮಾಡ್ತಿದ್ದಾರೆ. ಸರ್ಕಾರ ಯಾವುದೇ ಆದೇಶದಲ್ಲೂ ಕೂಡ ಯಾವ ಸಂಘಟನೆಯನ್ನ ನಿರ್ಬಂಧ ಮಾಡ್ತೇವೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಆದ್ರೂ ಕೂಡ RSS ನಾಯಕರು ತಮ್ಮ ಮೇಲೆ ನಿರ್ಬಂಧ ಹಾಕ್ತಾ ಇದ್ದಾರೆ ಅನ್ನೋದು ಯಾಕೆ ಸರ್? ರಾಷ್ಟ್ರೀಯ ಸ್ವಯಂ ಸೇವಕ ಅಂತ ಯಾವುದೇ ಒಬ್ಬ ವ್ಯಕ್ತಿ, ರಾಷ್ಟ್ರೀಯ ಸ್ವಯಂ ಸೇವಕ ಯಾವುದೇ ಅಧಿಕಾರಿ ಈ ತನಕ ನಮ್ಮ ನಿರ್ಬಂಧ ಆಗ್ತಾ ಹೇಳಲೇನೇ ಇಲ್ಲ. ಕೇವಲ ಮಾಧ್ಯಮಗಳಲ್ಲಿ ರಾಜಕಾರಣಿಗಳು ಮಾತ್ರ ಹೇಳ್ತಾ ಬಿಟ್ಟರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಈ ತನಕ ಹೇಳಿಕೆ ಕೊಟ್ಟಿಲ್ಲ. ನಾವು ಯಾರು ಹೇಳಿಲ್ಲ ಈ ತನಕ. ಕೇವಲ ಸರ್ಕಾರ ಹೇಳ್ತಾ ಇದೆ, ಮಂತ್ರಿಗಳು ಮಾತಾಡ್ತಿದ್ದಾರೆ, ಮಾಧ್ಯಮಗಳು ಮಾತಾಡ್ತಾರೆ ಬಿಟ್ಟರೆ ರಾಷ್ಟ್ರೀಯ ಸ್ವಯಂ ಸಂಘ ಇದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ನಿರ್ಬಂಧ ಇರ್ತಾರೆ, ಯಾಕೆ ನಿರ್ಬಂಧ ಇರ್ತೀವಿ ನಾವು ಕೇಳಲಿಲ್ಲ. ನೀವು ಈ ಥರ ಕೇಳಿದಾಗ ಯಾರು ಕೇವಲ ರಾಜಕಾರಣಿಗಳು ಅಥವಾ ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆ ಆಗ್ತದೆ ಬಿಟ್ಟರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಧಿಕೃತ ಜವಾಬ್ದಾರಿ ವ್ಯಕ್ತಿ ಯಾರು ಕೂಡ ಈ ತನಕ ಸರ್ಕಾರ ಇರ್ಬೋದು ಅಥವಾ ಎಲ್ಲಿಯೂ ಕೂಡ ಮಾಧ್ಯಮದಲ್ಲಿ ನಮ್ಮ ನಿರ್ಬಂಧ ಯಾಕೆ ಹೇಳ್ತಾ ಇದ್ದಾರೆ ನಾವು ಕೇಳಲೇ ಇಲ್ಲ. ಕೇವಲ ಯಾರೋ ಮಂತ್ರಿಗಳು ಹೇಳಿದ್ರು ನಿರ್ಬಂಧ ಹೇಳಬೇಕು, ಪತ್ರ ಬೈದು ಹೇಳಿದ್ರು, ಆಗ ಚರ್ಚೆ ಆಗ್ತದೆ ಬಿಟ್ಟರೆ ಸಂಘ ಎಂದು ತನ್ನ ಒಂದು ಪ್ರತಿಕ್ರಿಯೆ ಹೇಳಲಿಲ್ಲ. ನಾವು ಹೇಳುವುದಿಲ್ಲ, ಯಾಕಂದ್ರೆ ಇದು ಕೇವಲ ಕಪೋಲಕಲ್ಪಿತ ವಿಚಾರಗಳು. ಆದ್ರಿಂದ ಯಾವುದೇ ನಿರ್ಬಂಧ ಅಂತ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ ಅವರಿಗೆ. RSS ಸಂಘಟನೆಯಲ್ಲಿ ಈಗ ಸರ್ಕಾರದ ಉದ್ಯೋಗದಲ್ಲಿರೋರನ್ನ ಅಮಾನತ್ ಮಾಡ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅಮಾನತು ಮಾಡ್ಲಿಕ್ಕೆ ಯಾವ್ದು ಅಧಿಕೃತ ಅವರಿಗೆ ಆಧಾರಗಳಿಲ್ಲ. ಉದಾಹರಣೆಗೆ ಹಿಂದೆನೆ ಒಂದು ಕಾನೂನು ಇತ್ತು, ಸಾಕಷ್ಟು ಹಿಂದೆ, ನಂಗೆ ನೆನಪು 60 ದಶಕದ ನೆನಪು ನನಗೆ. ಸರ್ಕಾರಿ ನೌಕರರು RSS ಹೋಗಬಾರ್ದು ಅಂತ ಇತ್ತು. ಅದನ್ನು ಕೂಡ ಒಂದು 3-4 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರದ ಒಂದು ಆದೇಶದ ಮೂಲಕ ಆ ನಿರ್ಬಂಧ ತೆಗೆದುಹಾಕಿದ್ದಾರೆ. ಹಿಂದೆ 60ರ ದಶಕದ ಅನ್ಸದಂಗೆ ಆ ದಿನಗಳಲ್ಲಿ ಮಾಡಿದ್ರು RSS ಸಹಭಾಗಿತ್ವ ಇದ್ದಂದ್ರೆ ಸರ್ಕಾರಿ ನೌಕರರು ಇರಬಾರ್ದು ಅಂತ. ಆದರೆ ಅದನ್ನು ಕೂಡ ತೆಗೆದುಹಾಕಿದ್ದಾರೆ. ಮತ್ತು ಅದಕ್ಕೆ ಯಾವುದೇ ಒಂದು ಆಧಾರ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ, ಅವ್ರಿಗೆ ಬೇಕಾದಾಗ ಬದುಕ್ಬೋದು. ಯಾರು ಎಲ್ಲಿ ಹೋಗಬೇಕು, ದೇವಸ್ಥಾನ ಅವರ ಸರ್ಕಾರಿ ಅಧಿಕಾರದ ಕೆಲಸದ ಅವಧಿಯಲ್ಲಿ ಅವ್ರು ಯಾವ ಸಮಯ ಇರುತ್ತೆ, ಬೆಳಿಗ್ಗೆ ಸಂಜೆ, ಆ ಕೆಲಸದ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಅನ್ಯ ಕೆಲಸಗಳು ಮಾಡಬಾರ್ದು. ಅದು ಬಿಟ್ಟರೆ ಯಾವುದೇ ಸಂಘಟನೆ ಕೆಲಸ ಮಾಡ್ಬೋದು. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಒಂದು ಕಪ್ಪು ಚುಕ್ಕಿರುವಂಥ ಅಥವಾ ಬ್ಲ್ಯಾಕ್ ಲಿಸ್ಟ್ ಇರುವಂಥ ಸಂಘಟನೆ ಅಲ್ಲ. ಹಾಗಾಗಿ ಕೆಲಸ ಮಾಡಿ ತಪ್ಪಲ್ಲ.
ಸರ್ಕಾರ ಅದನ್ನು ಅವ್ರನ್ನ ತೆಗೆದುಹಾಕಲಿಕ್ಕೆ ಯಾವುದೇ ಒಂದು ಸಕಾರಣಗಳಿಲ್ಲ ಅಥವಾ ಆಧಾರಗಳಿರುವುದಿಲ್ಲ. ಇತ್ತೀಚೆಗೆ ಕೂಡ ಏನು ರಾಜ್ಯ ಸರ್ಕಾರ ಮಾಡಿದೆ, ನಿರ್ಬಂಧ ಯಾರನ್ನು ತೆಗೆದುಹಾಕ್ತೋ ಅವ್ರನ್ನ ವಾಪಸ್ ತಗೊಳ್ಳಿಕ್ಕೋಸ್ಕರ ಸರ್ಕಾರ KATಯಲ್ಲಿ ಅದಕ್ಕೆ ಆಜ್ಞೆ ಆಗಿದೆ. ಅಂದರೆ ಯಾವುದೇ ಒಂದು ಆಧಾರ ಇಲ್ಲ ತೆಗೆದುಹಾಕ್ಲಿಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳನ್ನ. RSSಗೆ 100 ವರ್ಷದ ಇತಿಹಾಸ ಇದೆ, ಯಾಕೆ ಇನ್ನೂ ಕೂಡ ನೋಂದಣಿ ಮಾಡಿಲ್ಲ? ನಮಗೆ ನೋಂದಾವಣೆ ಆಗಬೇಕಾದ್ರೆ ಯಾವ ಸರ್ಕಾರಿ ಕಾನೂನು ಇದೆ. ಸರ್ಕಾರ ಸವಲತ್ತು ಪಡಿಬೇಕಾದ್ರೆ ಅಥವಾ ಬೇರೆ ಹೊರಗಡೆಯಿಂದ ಸವಲತ್ತುಗಳು ಪಡಿಬೇಕಾದ್ರೆ, ಹಣಕಾಸು ಅಥವಾ ಬೇರೆ ನೆರವು ಪಡಿಬೇಕಾದ್ರೆ ಸಹಜವಾಗಿ ಅದಕ್ಕೆ ನೋಂದಾವಣೆ ಆಗಬೇಕಾಗತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾವುದೇ ಕಾರಣಕ್ಕೂ ಯಾರಂದು ಕೂಡ ನಮ್ಗೆ ಅವಶ್ಯಕತೆ. ಉದಾಹರಣೆ ಮನೆ ಇರುತ್ತೆ, ಮನೆ ಅಂತ ಹೆಸರಿಡ್ಲಿಕ್ಕೋಸ್ಕರ ಮನೆಗೆ ನೋಂದಣಿ ಬೇಕು. ಆದರೆ ಮನೆ ಮಂದಿ ಇರ್ಲಿಕ್ಕೋಸ್ಕರ ಒಟ್ಟಿರ್ಲಿಕ್ಕೆ ನೋಂದಣಿ ಅವಶ್ಯಕತೆ ಇಲ್ಲ. ಹಾಗೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ಕೌಟುಂಬಿಕ ಪದ್ಧತಿ ಇರುವ ಸಂಘಟನೆ. ಹಾಗಾಗಿ ಇದಕ್ಕೆ ಯಾವುದೇ ನೋಂದಣಿ ಅವಶ್ಯಕತೆ ಇಲ್ಲ ಇದು. ಸೊ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸರ್ಕಾರದ ಯಾವುದೇ ಅನ್ಯ ಕಡೆಯಿಂದ ಸಹಕಾರ ತಗೊಳ್ಳೋ ಪ್ರಶ್ನೆ ಇಲ್ಲ. ಹಾಗಾಗಿ ನಮ್ಗೆ ನೋಂದಣಿ ಅವಶ್ಯಕತೆ ಇಲ್ಲ. ಹಾಗಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ಕೆಲಸ ಮಾಡುವಂಥ ಪ್ರೇರಣೆ ಪಡೆದ ಅನೇಕ ಸಂಘಟನೆಗಳಿದ್ದಾವೆ. ಎಲ್ಲ ಸಂಘಟನೆಗಳು, ಉದಾಹರಣೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಭಾರತೀಯ ಕಿಸಾನ್ ಸಂಘ ಇರ್ಬೋದು, ಅನೇಕ ಸಂಘಟನೆಗಳಿದ್ದಾವೆ. ಅಥವಾ ಅನೇಕ ಸಂಘಟನೆಗಳು, ಸೇವಾ ಸಂಘಟನೆಗಳು ಎಲ್ಲವೂ ಕೂಡ ಸರ್ಕಾರದ ನೋಂದಾಯಿತ ಆಗಿ ಬೇಕಾದ ಎಲ್ಲ ಅಂಶಗಳನ್ನ ಪಾಲನೆ ಮಾಡ್ತಾರೆ. ಅದು ಬೇಕಾದಂಥ ಅಫಿಡವಿಟ್ ಕೊಟ್ಟು ಸರ್ಕಾರ ರಿಜಿಸ್ಟ್ರೇಷನ್ ನಡೆಸ್ತಾ ಇದ್ದಾರೆ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸಂಘ ಅನ್ನೋಂಥ ಸಮಾಜದಲ್ಲಿ ನೋಂದಣಿ ಆಗಬೇಕು. ಸಮಾಜ ನೋಂದಣಿ ಆಗಿದೆ, ಸಮಾಜ ಸ್ವೀಕಾರ ಮಾಡಿದೆ. ಪುನಃ ಸರ್ಕಾರದಲ್ಲಿ ನೋಂದಣಿ ಮಾಡುವಂಥ ಅವಶ್ಯಕತೆ ಕಂಡು ಬರುವುದಿಲ್ಲ. RSS ಪಥಸಂಚಲನ ಮಾಡ್ತಾ ಇರೋದು ಯಾಕೆ? ಇದಕ್ಕೆ ಈಗ ಸರ್ಕಾರ ಕೂಡ ವಿರೋಧ ಮಾಡ್ತಾ ಇದೆ. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ? ಸಂಘ ಪಥಸಂಚಲನ ಮಾಡೋದು ಯಾಕೆ ಪ್ರಶ್ನೆ ಜಾಸ್ತಿ. ಎರಡನೇ ಭಾಗ ಉಂಟು, ವಿರೋಧ ಮಾಡೋದು ಯಾಕೆ ಪ್ರಶ್ನೆ ಕೇಳಬೇಕಾಗಿರೋದು. ಹೌದು, ಯಾಕಂದ್ರೆ ಸಮಾಜಕ್ಕೆ ಶಿಸ್ತನ್ನು ಕಲಿಸುವಂಥದ್ದು, ಸಮಾಜ ಒಂದಕ್ಕೆ ಒಟ್ಟಿಗೆ ಹೋಗಬೇಕಾದಂಥದ್ದು ಕಲಿಸಿಕೊಡುವ ಅವಶ್ಯಕತೆ ಹೊತ್ತಿದೆ. ದುರ್ದೈವ ಅಂದರೆ ಕಳೆದ ಒಂದು 800-900 ವರ್ಷಗಳ ನಮ್ಮ ದೇಶ ಪರಕೀಯ ಆಕ್ರಮಣದಿಂದಾಗಿ ಹಿಂದೂಗಳು ಒಟ್ಟಾಗಿ ಹೋಗುವಂಥದ್ದು ಗೊತ್ತೇ ಇಲ್ಲ. ನಾವು ಒಟ್ಟಿಗೆ ಹೋಗಬೇಕಾದ್ರೆ ನಮಗೆ ಜಾತಿ, ಪಕ್ಷ, ಪಂಗಡ ಅನೇಕ ಸಂಗತಿಗಳು ಬರುತ್ತೆ. ಇಡೀ ಸಮಾಜ ಒಟ್ಟಿಗೆ ಹೆಜ್ಜೆ ಹಾಕುವುದೇ ಇಲ್ಲ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನದಲ್ಲಿ ಎಲ್ಲ ಸಮಾಜ, ಎಲ್ಲ ಬಂಧುಗಳು, ಜಾತಿ, ಮತ, ಸಂಪ್ರದಾಯ, ಶ್ರೀಮಂತ, ಬಡವ, ಶಿಕ್ಷಿತ ಎಲ್ಲ ಸಂಗತಿ ಮರೆತು ಒಟ್ಟಿಗೆ ಒಂದೇ ದಿಕ್ಕಿನಲ್ಲಿ ಒಂದೇ ಉದ್ದೇಶಕ್ಕೋಸ್ಕರ ಹೆಜ್ಜೆ ಹಾಕುವಂಥದ್ದು. ಇದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಸಹಜವಾಗಿ ಒಂದೇ ಕೆಲಸಕ್ಕೋಸ್ಕರ, ಒಂದೇ ಉದ್ದೇಶಕ್ಕೋಸ್ಕರ ಒಂದೇ ದಿಕ್ಕಿನ ಹೋಗ್ತೀವಿ ನಾವು ಒಂದೇ ಶಬ್ದದಲ್ಲಿ. ಆಗ ಸಹಜವಾಗಿ ಮನುಷ್ಯ ಅನ್ನೋದು ಭಾವನಾ ಜೀವಿ, ಮನುಷ್ಯ ಸಂಘಜೀವಿ. ಆ ಸಂಘಜೀವಿಯಾಗಿ ಭಾವನಾತ್ಮಕ ಜೀವಿ ಒಟ್ಟಿಗೆ ಹೋಗಬೇಕಾದ್ರೆ ಅವನ ಪ್ರಭಾವ ಬೀರುತ್ತೆ, ಶಿಸ್ತನ್ನ, ಅನುಶಾಸನವನ್ನು ಕಲಿಸಿಕೊಡುತ್ತೆ. ಹಾಗಾಗಿ ಈ ಒಂದು ಪಥಸಂಚಲನ ಮಾಡ್ತಾ ಇದ್ದೀವಿ. ಈ ಪಥಸಂಚಲನದಿಂದಾಗಿ ಸಮಾಜದ ಯಾವುದೇ ತೊಂದರೆಗಳಾದ ಈ ತನಕ ಉದಾಹರಣೆಗಳೇ ಇಲ್ಲ. ಈಗ ಪಥಸಂಚಲನಕ್ಕಾಗ್ಲಿ ಬೇರೆ ಬೇರೆ ವಿಷಯಗಳಲ್ಲಿ RSS ನಿಷೇಧಕ್ಕೆ ತರ್ತಾ ಇದೆ. ಹಾಗಾದ್ರೆ ಸರ್ಕಾರಕ್ಕೆ ಅದರಿಂದ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ಸರ್ಕಾರ ಕೇಳಿ ನಮ್ಮಲ್ಲಿ ಕೇಳಿ ಯಾವುದಿಲ್ಲ. ನಮ್ಮಿಂದಾಗಿ ಸರ್ಕಾರಕ್ಕೆ ಏನು ತೊಂದರೆ ಜನ ಜಾಗೃತಿ ಮಾಡುವ ಮೂಲಕ ಸರ್ಕಾರ ತೊಂದರೆ ಆಗುತ್ತೆ, ಸರ್ಕಾರಕ್ಕೆ ಬಿಟ್ಟಿರ್ತಾರೆ. ಉದಾಹರಣೆಗೆ ಈಗ ಅನೇಕ ಬಾರಿ ಸಮಾಜಕ್ಕೆ ತೊಂದರೆ ಆಗುವ ಅನೇಕ ನಿರ್ಣಯಗಳನ್ನ, ಅನೇಕ ಕೆಲಸಗಳನ್ನ ಸರ್ಕಾರ ಕೈಗೊಳ್ಬೋದು. ಆದರೆ ಅದಕ್ಕೇನಾದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯದಿಂದಾಗಿ ಕೆಲಸ ತೊಂದರೆ ಆಗುತ್ತೆ ಅಂತ ಅವ್ರು ಚಿಂತನೆ ಮಾಡ್ಬೋದು. ನಮಗೆ ಯಾವುದೇ ತೊಂದರೆ ಇಲ್ಲದಿಂದಾಗಿ. RSS ನ ಉದ್ದೇಶ ಏನು? ಈಗ ಸಣ್ಣ ವಯಸ್ಸಿನಲ್ಲೇ ಮಕ್ಕಳನ್ನ ನೀವು ಈಗ RSS ನ ಶಾಖೆಗೆ ತರ್ತೀರಿ, ಅದರ ಉದ್ದೇಶ ಏನು ಸರ್? ಈಗ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಮಕ್ಕಳನ್ನ ಚಿಕ್ಕವರಿಗೆ ದೇವಸ್ಥಾನಕ್ಕೆ ಯಾಕೆ ಕೊಂಡೋಗ್ತೀರಿ ಅಂತ ಕೇಳ್ಬೋದು ನೀವು. ಯಾಕೆ ದೇವಸ್ಥಾನ ಕೊಂಡೋಗಬೇಕು? ಮಕ್ಕಳಲ್ಲಿ ಒಳ್ಳೆ ಭಾವನೆಯನ್ನ, ಒಳ್ಳೆ ಸಂಸ್ಕಾರ ಬೆಳೆಸಿಕೊಂಡು ಕರ್ಕೊಂಡು ಹೋಗ್ತೀವಿ ನಾವು. ಹಾಗೆ ತಂದೆ ತಾಯಾದಂಥವ್ರು ಮಕ್ಕಳನ್ನ ಒಳ್ಳೊಳ್ಳೆ ಜಾಗ ಕರ್ಕೊಂಡು ಹೋಗೋ ಉದ್ದೇಶ ಏನು? ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಅನ್ನೋದು. ಹಾಗೇನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೂಡ ಚಿಕ್ಕ ಮಕ್ಕಳನ್ನ ಶಾಖೆ ಕರ್ಕೊಂಡ್ಬಂದು ಅವರಲ್ಲಿ ದೇಶಭಕ್ತಿಯನ್ನ, ದೇಶ ಪ್ರೇಮವನ್ನ, ಭ್ರಾತೃತ್ವವನ್ನ, ನಮ್ಮಲ್ಲಿ ಅನೇಕ ರೀತಿಯ ಸಾಮರಸ್ಯದ ಕೊರತೆ ಇದೆ. ಮೇಲು ಕೀಳು, ಶ್ರೀಮಂತ ಬಡವ, ಈ ಎಲ್ಲ ಸಂಗತಿಯನ್ನು ತೆಗಿಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಆ ಭಾವನೆ ಅಳಿಸ್ಬೇಕು. ಹಾಗೆ ಸಂಘದ ಶಾಖೆಯಲ್ಲಿ ಕರ್ಕೊಂಬಂದು 1 ಗಂಟೆ ಮಣ್ಣಿನ ಜೊತೆ ಸಂಪರ್ಕ ಬೆಳೆಸ್ತಾ, ಮಣ್ಣಿನ ಒಟ್ಟು ಆಡ್ತಾ ಇರಬೇಕಾದ್ರೆ ಆ ಭಾವನೆ ಬೆಳೆಸುವಂಥ ಕೆಲಸ ಮಾಡ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಒಟ್ಟು ಉದ್ದೇಶ ಇರುವಂಥದ್ದು ಈ ಸಮಾಜವನ್ನ ಪುನರಪಿ ಸಂಘಟಿಸಿ ಆ ಮೂಲಕ ಭಾರತವನ್ನ ಜಗದ್ದೊಂದೇ ಮಾಡಬೇಕು, ಜಗನ್ಮಾತೆ ಮಾಡಬೇಕು. ಹಿಂದೆ ಈ ದೇಶ, ಹಿಂದೂ ಸಮಾಜ ಸಂಘಟಿತವಾಗಿದ್ದಾಗ, ಚೆನ್ನಾಗಿದ್ದಾಗ ಜಗತ್ತಿನ ಮಾರ್ಗದರ್ಶನ ಮಾಡಿದ್ವಿ, ಜಗದ್ಗುರುವಾಗಿದ್ದು ಭಾರತ. ಆದರೆ ಇವತ್ತು ನಾನು ಆಗಲೇ ಹೇಳಿದಾಗೆ ಕಳೆದ 1000 ವರ್ಷದ ಒಂದು ಪರಕೀಯ ಆಕ್ರಮಣದಿಂದಾಗಿ, ಗುಲಾಮಿ ಮಾನಸಿಕತೆಯಿಂದಾಗಿ ನಮ್ಮ ಅನೇಕ ಕೊರತೆಗಳಾಗಿದೆ. ಅದೆಲ್ಲ ಕೊಂಡು ಹೋಗ್ಬೇಕಾದ್ರೆ ಅನಿವಾರ್ಯವಾಗಿ ಸಮಾಜಕ್ಕೆ ಸಂಸ್ಕಾರ ಕೊಡಬೇಕಾಗಿದೆ. ಆ ಸಂಸ್ಕಾರದ ಮೂಲಕ ಸಮಾಜ ಪುನಃ ಸಂಘಟಿಸಬೇಕಾಗಿದೆ. ರಾಷ್ಟ್ರೀಯ ಸ್ವಯಂ ಸಂಘ ಈ ಥರ ಒಬ್ಬೊಬ್ಬ ವ್ಯಕ್ತಿಯನ್ನು ಕರ್ಕೊಂಬಂದು ಅವನಿಗೆ ಸಂಸ್ಕಾರ ಕೊಡುವ ಮೂಲಕ, ವ್ಯಕ್ತಿ ನಿರ್ಮಾಣ ಮೂಲಕ ರಾಷ್ಟ್ರ ನಿರ್ಮಾಣದ ಕೆಲಸ ಹೊರಟಿದ್ದೀವಿ ನಾವೆಲ್ಲ. ಓಕೆ, ಎಷ್ಟು ಶಾಖೆಗಳಿದೆ ಇದೀಗ, ಮತ್ತೆ ಎಷ್ಟು ಜನ RSS ನಲ್ಲಿ ಕಾರ್ಯಕರ್ತರಿದ್ದಾರೆ, ಮತ್ತೆ ಎಲ್ಲೆಲ್ಲ ವಿಸ್ತಾರವಾಗಿದೆ ಸರ್ ಇದೀಗ? ಈಗ ವ್ಯಾಪ್ತಿ ನೋಡಿ ಈ ದೇಶದ ಎಲ್ಲ ಕಡೆ ಇದೆ. ಇವಾಗ ಹೆಚ್ಚು ಕಡಿಮೆ ನಮ್ಮ ದೇಶದ ಎಲ್ಲ ತಾಲೂಕಲ್ಲಿ, ದೇಶದ ಎಲ್ಲ ಪ್ರಾಂತ ಅಂದರೆ ರಾಜ್ಯಗಳಾಯಿತು, ಜಿಲ್ಲೆಗಳಾಯಿತು,
ತಾಲೂಕಲ್ಲೂ ಸಂಘದ ಕೆಲಸ ಇದೆ, ಹೋಬಳಿ ಮಟ್ಟಕ್ಕೂ ಸಂಘಟನೆ ಹೋಗಿದೆ, ಎಲ್ಲ ಒಟ್ಟಾರೆ ಹೇಳಿದ್ದಾರೆ. ಕೆಲವು ಭಾಗದಲ್ಲಂತೂ ಗ್ರಾಮ ಮಟ್ಟಕ್ಕೆ ಹೋಗಿದೆ. ಉದಾಹರಣೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗ ಏನಿದೆ, ಇಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ RSS ಶಾಖೆಗಳಿದ್ದಾವೆ, ಇವತ್ತು ಶಾಖೆಗಳಿದ್ದಾವೆ. ಸುಮಾರು ದೇಶದಾದ್ಯಂತ ಸುಮಾರು ಒಂದು 75-80 ಸಾವಿರ ಗ್ರಾಮಗಳಲ್ಲಿ ಸುಮಾರು 90,000 ಶಾಖೆಗಳು ನಡೀತಾವೆ, ನಿತ್ಯ ಶಾಖೆಗಳು. ಸುಮಾರು ಒಂದು 60,000 ಗ್ರಾಮಗಳಲ್ಲಿ ವಾರಕ್ಕೊಮ್ಮೆ ಸೇರುವಂಥ ಮಿಲನಗಳಿದ್ದಾವೆ. ಸುಮಾರು 40,000 ಗ್ರಾಮಗಳಲ್ಲಿ ತಿಂಗಳಿಗೊಮ್ಮೆ ಸೇರುವಂಥ ಮಂಡಳಿಗಳಿದ್ದಾವೆ. ಅಂದರೆ ಹೆಚ್ಚು ಕಮ್ಮಿ ಒಂದು 2 ಲಕ್ಷ ಹಳ್ಳಿಗಳಲ್ಲಿ ಸಂಘದ ನೇರ ಸಂಪರ್ಕ ಇದೆ. ಕಾರ್ಯಕರ್ತ ಅಂದರೆ ಶಾಖೆಯನ್ನು ಮಾಡುವಂಥವರು, ಒಂದು ಶಾಖೆಯನ್ನು ಕನಿಷ್ಠ 5 ಜನ ಕಾರ್ಯಕರ್ತಿರ್ತಾರೆ. ಮಂಡಳಿ ಇರ್ಬೋದು ಅಲ್ಲ, ಹಾಗಾಗಿ ಸುಮಾರು 2 ಲಕ್ಷ ಅಂದರೆ ಸುಮಾರು ಒಂದು 10-15 ಲಕ್ಷ ಜನ ನಿತ್ಯ ಕೆಲಸ ಮಾಡುವ ಕಾರ್ಯಕರ್ತಿದ್ದಾರೆ. ಎಲ್ಲ ಕಾರ್ಯಕರ್ತ ವಿಶೇಷ ಅಂದರೆ ನಮ್ಮ ಸಂಘಟನೆಯಲ್ಲಿ ಆಗಲೇ ನೀವು ಹೇಳಿದ್ರಿ ನೋಂದಾವಣೆ ಬಗ್ಗೆ, ಯಾರು ನೋಂದಾವಣೆ ಆಗದಿರು ಕೂಡ, ಎಷ್ಟೋ ಜನರು ಯಾವುದೇ ಒಂದು ರೀತಿಯ ಅಧಿಕೃತ ದಾಖಲೆಗಳಿದ್ರು ಕೂಡ ಅವರೆಲ್ಲ ನಿತ್ಯವೂ ಮಾಡ್ತಾರೆ. ತಪಸ್ಸಿನ ರೀತಿ ಪ್ರತಿನಿತ್ಯ ಅದೇ ಸಮಯಕ್ಕೆ, ನಿಶ್ಚಿತ ಸಮಯಕ್ಕೆ, ನಿಶ್ಚಿತ ಜಾಗದಲ್ಲಿ ನಿಶ್ಚಿತ ಕಾರ್ಯಕ್ರಮ ಪ್ರತಿನಿತ್ಯ ಆಗುತ್ತೆ. ಇವ್ರು ಯಾವ ಸಂಭಾವನೆ ಇಲ್ಲ, ಅವ್ರು ಯಾವುದೇ ಹೊಗಳಿಕೆ ಇಲ್ಲ, ಯಾವುದೇ ಪ್ರಚಾರ ಇಲ್ಲ. ಅದು ಯಾವೆಲ್ಲ ಬಿಟ್ಟು ದೇಶಕ್ಕೋಸ್ಕರ, ಸಮಾಜದ ಒಂದು ಏಳಿಗೆಗೋಸ್ಕರ ತಮ್ಮ ಸಮಯವನ್ನು ಕೊಟ್ಟು ಕೆಲಸ ಮಾಡಿ ಪ್ರತಿನಿತ್ಯ ಕನಿಷ್ಠ 2 ಗಂಟೆ ಕೊಡುವಂಥ 10,000 ಲಕ್ಷ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ಇವತ್ತು ದೇಶದಲ್ಲಿ. ಇದು ನಮ್ಮ ದೇಶದಲ್ಲಿ. ಇದಲ್ಲದೆ ಸುಮಾರು ಒಂದು 60-65 ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಲ್ಲ, ಬದಲಿಗೆ ಭಾರತೀಯ ಹಿಂದೂ ಸ್ವಯಂ ಸೇವಕ ಸಂಘ ಇದು ಬೇರೆ ಬೇರೆ ಹೆಸರಲ್ಲಿ ಸುಮಾರು ಒಂದು 70 ದೇಶದಲ್ಲಿ ಶಾಖೆ ನಡೀತಾ ಉಂಟು ಇವತ್ತು. ಓಕೆ. ಈ ಹಿಂದೆ ಸರ್ಕಾರ ಗಣೇಶೋತ್ಸವದ ಆಚರಣೆ ಕೂಡ ನಿಷೇಧ ಹೇರಿತ್ತು. ಇದೀಗ ಅಲ್ಲ, ಈ ಸರ್ಕಾರ ಯಾಕೆ ಬರೀ ಹಿಂದೂಗಳದ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ನಿಷೇಧ ಹೇರ್ತಾ ಇದೆ? ತೊಂದರೆ ಅಂದರೆ ಹಿಂದೂ ಸಮಾಜ ಸಂಘಟಿತವಾಗಿ, ನಾವು ನಮ್ಮ ದೃಷ್ಟಿಯದಲ್ಲ, ಆದರೂ ಚುನಾವಣೆ ಹೊತ್ತಲ್ಲಿ ತಮ್ಮ ಒಂದು ಮತಗಳನ್ನು, ಸಗಟು ಮತಗಳನ್ನು ಯಾವುದೇ ಒಂದು ಪಕ್ಷಕ್ಕೆ ಕೊಡ್ಲಿಕ್ಕೆ ಹೊರಟಾಗ ಸಹಜವಾಗಿ ಹಿಂದುತ್ವ ಪರ ಬರ್ತಾರೆ. ಇವತ್ತು ದುರ್ದೈವ ಅಂದರೆ 70% ಹಿಂದೂಗಳು ಸಂಘಟಿತವಾಗಿಲ್ಲ. ನಮ್ಮ ಜಾತಿ ಹೆಸರಲ್ಲಿ, ಮತದ ಹೆಸರಲ್ಲಿ ನಾವು ಪ್ರತ್ಯೇಕ ಗುಂಪುಗಳಾಗಿದ್ದೇವೆ. ಸೊ ಹಾಗಾಗಿ ನಾವು ಚುನಾವಣೆ ಬಂದಾಗ ನಮ್ಮ ಜಾತಿಯನ್ನು ನಿಂತಿದ್ದಾನ, ನಮ್ಮ ಊರನ್ನು ನಿಂತಿದ್ದಾನ, ಈ ರೀತಿ ಚಿಂತನೆ ಮಾಡೋದ್ರಿಂದಾಗಿ ನಮ್ಮ ಮತಗಳು ಹರಿದು ಹಂಚಿ ಹೋಗ್ತಾ ಉಂಟು. ಇದು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತನಾಗಿ ಅಲ್ಲ, ಸಮಾಜದಲ್ಲಿ ಒಂದು ಘಟನೆ ಆಗ್ತಿರೋದು. ಆದರೆ ದುರ್ದೈವ ಅಂದರೆ ಅಲ್ಪಸಂಖ್ಯಾತರಂಥ ಸಮಾಜ ಇವತ್ತು ಸಂಘಟಿತವಾಗಿ ಚುನಾವಣೆ ಬರಬೇಕಾದ್ರೆ ತಮ್ಮ ಮತವನ್ನು ಯಾರಿಗೆ ಕೊಡಬೇಕು, ಅವರು ತಮ್ಮ ಪೂಜಾ ಸ್ಥಾನ ನಿಶ್ಚಯ ಮಾಡ್ತಾರೆ, ಒಟ್ಟು ಸೇರಿ ಮತ ಹಾಕ್ತಾರೆ. ಹಾಗಾಗಿ ತಮ್ಮ ಆ ಸಗಟು ಮತಕ್ಕೋಸ್ಕರ 20-22% ಮತಗಳಿದೆ. ಆ ಮತಗಳಿಗೋಸ್ಕರ ಸಹಜವಾಗಿ ಗಣೇಶೋತ್ಸವ ಇರ್ಬೋದು, ಶಾರದೋತ್ಸವ ಇದಕ್ಕೆ ನಿರ್ಬಂಧ ಹೇರಿದಾಗ ಸಹಜ ಹಿಂದೂ ಸಮಾಜ ಸ್ಪಂದಿಸುವುದಿಲ್ಲ. ಯಾಕಂದರೆ ನನ್ನ ಮನೆ ತೊಂದರೆ ಆಗಿದೆಯಾ, ನಂಗೆ ತೊಂದರೆ ಆಗಿದೆಯಾ, ನನ್ನ ಜಾತಿ ತೊಂದರೆ, ಇಷ್ಟು ಮಾತ್ರ ಚಿಂತನೆ ಮಾಡ್ತದೆ. ಆದರೆ ಮುಸ್ಲಿಮಾನ್ ಸಮಾಜ, ಕ್ರೈಸ್ತ ಸಮಾಜ ನಾವು ವಿರೋಧ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಸಮಾಜ ಆಗಲ್ಲ, ಅವ್ರು ಒಟ್ಟಾಗಿ ಯೋಚನೆ ಮಾಡ್ತಾರೆ. PFI ಅಂತ, SDP ಅಂತ ದೇಶದ್ರೋಹಿ ಕೆಲಸ ಮಾಡುವಂಥವ್ರಿಗೆ ಕೂಡ ಸಹಕಾರವಾಗಿರ್ತಾರೆ. ನಾನು ಹೇಳ್ತಾ ಇರೋದು ಮುಸ್ಲಿಮಾನರೆಲ್ಲರೂ ಭಯೋತ್ಪಾದಕರನ್ನ ಹೇಳ್ತಾ ಇಲ್ಲ, ಆದರೆ ಭಯೋತ್ಪಾದಕರೆಲ್ಲರೂ ಮುಸ್ಲಿಮಾನರೇ. ಈ ದೇಶದಲ್ಲಿ ಎಷ್ಟು ಭಯೋತ್ಪಾದಕ ಚಟುವಟಿಕೆ ಆಗುತ್ತೆ. ಈತನಿಗೆ ಯಾವುದೇ ಒಬ್ಬ ಸಜ್ಜನ ಮುಸ್ಲಿಮಾನ್ ಇದ್ದರೆ ವಿರೋಧ ಮಾಡಬೇಕಾಗಿತ್ತು. ಒಂದೇ ಒಂದು ಈ ತನಕ ಯಾವುದೇ ಒಂದು ಭಯೋತ್ಪಾದಕ ದೇಶದ್ರೋಹದ ಚಟುವಟಿಕೆ ಯಾರು ಮಾಡಿದರೆ ಅದ್ರ ವಿರುದ್ಧವಾಗಿ ಒಬ್ಬನೇ ಮುಸ್ಲಿಮಾನ್ ನೇತಾರ ಹೇಳಿಕೆ ಕೊಟ್ಟದ್ದು ನೋಡ್ತೀವಿ ನಾವು? ಹೇಳಿಕೆ ಕೊಟ್ಟೇ ಇಲ್ಲ. ಅಂದರೆ ಮುಸ್ಲಿಂ ಸಮಾಜ ಅಥವಾ ಕ್ರೈಸ್ತ ಸಮಾಜ ತಮ್ಮ ಸಮಾಜವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಸಂಘಟಿತವಾಗಿ ಯೋಚನೆ ಮಾಡ್ತಾರೆ. ಹಾಗಾಗಿ ರಾಜಕಾರಣಿಗಳು, ಆಡಳಿತಾರೂಢರು ಕೇವಲ ಅವರ ಒಂದು ಸಗಟು ಮತಕ್ಕೋಸ್ಕರ ಅವ್ರ ಪರವಾಗಿ ನಿಲ್ತಾರೆ, ಹಿಂದೂ ಸಮಾಜ ಹೊಡಿತಿದ್ದಾರೆ. ಇದು ನಮ್ಮ ದುರ್ದೈವ. ಹಾಗಾದ್ರೆ ಹಿಂದೂಗಳನ್ನು ಸಂಘಟಿಸುವ ಕೆಲಸವನ್ನ ಯಾಕೆ ಹಿಂದೂ ಸಂಘಟನೆಗಳು ಮಾಡ್ತಾ ಇಲ್ಲ? ಹಿಂದೂ ಸಂಘಟನೆಗಳ ಪ್ರಶ್ನೆ ಹೇಳಿದಾಗ ಹಿಂದೂ ಸಂಘಟನೆ ಯಾವುದಿದೆ ಇವತ್ತು? ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ನಾನು ಹೊರಗಡೆ ಹೇಳುವಂಥ ಸ್ಥಿತಿಯಲ್ಲ. ಇವತ್ತೆಲ್ಲೋ ಜಾತಿ ಸಂಘಟನೆಗಳಿದ್ದಾವೆ. ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತವೆ. ಉದಾಹರಣೆಗೆ ನಮ್ಮ ಸಮಾಜದಲ್ಲಿ ಒಬ್ಬ ಕಾವಿದಾರಿ ಆದರೆ, ನಾನು ಹೇಳೋಷ್ಟು ದೊಡ್ಡವನಲ್ಲ, ಒಬ್ಬ ಕಾವಿ ಹಾಕಿದ ಅಂದರೆ ಆ ಸನ್ಯಾಸಿ ಸ್ವಾಮಿ ಇಡೀ ಸಮಾಜ ಸಂಬಂಧಪಟ್ಟ ವ್ಯಕ್ತಿ. ದುರ್ದೈವ ಅಂದರೆ ಯಾರೋ ಒಬ್ಬ ಇವತ್ತು ಸನ್ಯಾಸಿ ಬಂದರೆ ಅವನು ಯಾರ ಸನ್ಯಾಸಿ, ಅವನು ಯಾರ ಮಠಾಧೀಶ ಅಂದರೆ ಮಠಾಧೀಶರಿಗೆ ಕೂಡ ಜಾತಿ ಇದೆ ಇವತ್ತು. ದುರ್ದೈವ ನಮ್ಮ ಸಮಾಜದಲ್ಲಿ ಇವತ್ತು ಕೇಸರಿ ಬಟ್ಟೆ ಹಾಕಿ ಯಾರಿದ್ದಾರೆ ಕಾಷಾಯ ವಸ್ತ್ರಧಾರಿಗಳು ಇಡೀ ಸಮಾಜ ನತಮಸ್ತಕಾಗಿ ನಮಸ್ಕಾರ ಮಾಡ್ಬೇಕಾರಿ, ಎಲ್ಲರೂ ಭಕ್ತರಾಗಬೇಕು. ದುರ್ದೈವ ಅವರಿಗೂ ಜಾತಿ ಇಟ್ಟಿದ್ದೀವಿ ನಾವು, ಇಂಥ ಜಾತಿ ಸ್ವಾಮಿ ಅವನು ಅಂದರೆ. ಹಾಗಾಗಿ ನಾನು ಹೇಳಬಾರ್ದು ದೊಡ್ಡವನಲ್ಲ, ಈ ಸ್ವಾಮೀಜಿಗಳು ತಮ್ಮ ಸೊತ್ತ ಒಂದು ಚೌಕಟ್ಟು ಹಾಕಿ ಮಾಡ್ಯಾರೆ, ಕೇವಲ ತಮ್ಮ ಒಂದು ಸೊತ್ತ ಕೋಟೆ. ಆ ಕೋಟೆ ಒಳಗಡೆ ಇದ್ದಾರೆ, ಬಿಟ್ಟರೆ ಇಡೀ ಸಮಾಜ ನಂದು ಅನ್ನೋಂಥ ಇವತ್ತು ಬರ್ತಿದ್ದಾರೆ. ಇಲ್ಲ ಅಂತ ಹೇಳ್ತೇನೆ ನಾನು. ಪೂಜ್ಯ ಪೇಜಾವಶ್ರೀಗಳ ವಿಶ್ವೇಶತೀರ್ಥರ ಸ್ವರ್ಗೀಯ ವಿಶ್ವೇಶತೀರ್ಥರ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಮೂಲಕ ಇಡೀ ಸಮಾಜ ಸಂಘಟಿತ ಆಗ್ತಾ ಇದೆ. ಇಲ್ಲ ಅಂತ ಹೇಳ್ತೇನೆ ನಾನು. ಇವತ್ತು ಸ್ವಾಮೀಜಿಗಳು ಕೆಲಸ ಮಾಡ್ತಾ ಇಲ್ಲ ಅಂತಿಲ್ಲ, ಆದರೂ ಎಲ್ಲ ಸನ್ಯಾಸಿಗಳು, ಎಲ್ಲ ಸ್ವಾಮೀಜಿಗಳು, ಎಲ್ಲ ದೇವಸ್ಥಾನಗಳು ಇಡೀ ಸಮಾಜ ಸಂಘಟನೆ ಮಾಡಬೇಕಾಗಿತ್ತು. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅವಶ್ಯಕತೆ ಬರುವುದಿಲ್ಲ. ಇವತ್ತು ದುರ್ದೈವ ಮನೆಗಳು
ಮಂದಿರಗಳು, ಮಠಗಳು ಈ ಕೆಲಸ ಏನು ಮಾಡಬೇಕಾಗಿದೆ. ಆ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಉಂಟು. ಮನೆಗಳಲ್ಲಿ, ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಹಿಂದೂ ಸಮಾಜ ಸಂಘಟಿತ ಮಾಡುವಂಥ ಕೆಲಸ ಆಗಬೇಕಾಗಿತ್ತು, ಇವತ್ತು ಆಗ್ತಾ ಇಲ್ಲ. ದೇವಸ್ಥಾನಕ್ಕೆ ಕೂಡ ಜಾತಿ, ಈ ಯಾವುದೋ ಒಂದು ಹೆಸರು ಅದು ಇಂಥ ಜಾತಿಯ ದೇವಸ್ಥಾನ ಅಲ್ವಾ, ಅದು ದೇವಸ್ಥಾನಕ್ಕೂ ಜಾತಿ, ದೇವರಿಗೂ ಜಾತಿ, ಸ್ವಾಮಿಗಳು ಜಾತಿ. ಇದು ನಮ್ಮ ದೇಶ, ನಮ್ಮ ಹಿಂದೂ ಸಮಾಜದ ಹೃದಯಸ್ಥಾನ. ಇದು ಈ ಕಾರಣಕ್ಕೋಸ್ಕರ ಇದನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಕೆಲಸ ಮಾಡ್ತಿದ್ದಾರೆ. ಇದು ಹೋಗಬೇಕಾದ್ರೆ ನೀವು ಆಗಲೇ ಕೇಳಿದ್ರಿ ಕೆಲಸ ಯಾಕೆ ಮಾಡ್ತಿಲ್ಲ ಅಂತ, ನೀವು ಅವ್ರಿಗೆ ಕೇಳಬೇಕಾಗಿದೆ. ಸನ್ಯಾಸಿಗಳು, ಸಾಧುಗಳು, ದೇವಸ್ಥಾನಗಳು ಈ ಕೆಲಸ ಮಾಡಬೇಕಾಗಿದೆ, ಮನೆಗಳು ಮಾಡಬೇಕಾಗಿದೆ, ಆ ಕೆಲಸವನ್ನ ಮುಂದುವರಿಸಬೇಕಾಗಿದೆ. ಹಾಗಾದ್ರೆ ಜಾತಿ ಸಂಘಟನೆಗಳನ್ನ ನಿಷೇಧ ಮಾಡಬೇಕಾ? ಜಾತಿ ಸಂಘಟನೆಗಳು ಹಿಂದೂಗಳನ್ನ ಈಗ ಒಡೆಯುತ್ತಿದೆಯಾ? ಜಾತಿ ಎನ್ನುವಂಥದ್ದು ಸ್ವಲ್ಪ ಇದು ಸಣ್ಣ ಒಂದು ತರ್ಕಕ್ಕೆ ಬರುವಂಥ ವಿಷಯಗಳು. ಜಾತಿಯನ್ನು ನಿಷೇಧಿಸಿದ್ರಿಂದ ಜಾತಿ ಹೋಗುವುದಿಲ್ಲ, ಅಥವಾ ಜಾತಿ ಸಂಘಟನೆ ನಿಷೇಧಿಸಿದ ಆಗುವುದಿಲ್ಲ. ಬದಲಿಗೆ ಜಾತಿ ಅನ್ನುವಂಥದ್ದು ಸಮಾಜದ ಯೋಗ್ಯ ಚಿಂತನೆ ಇರಬೇಕಾದ ಸಂಗತಿ ಆಗಬೇಕಾಗಿತ್ತು. ನಾನು ಹೇಳ್ತಾ ಇರೋದು ಸ್ವಾಮಿಗಳಾಗಿ ಸನ್ಯಾಸ ತಪ್ಪಲ್ಲ, ಆದರೆ ಅವ್ರ ಒಟ್ಟು ಇಡೀ ಒಂದು ಸಮಾಜ ಕೊಂಡೋಗುವಂಥ ಆಗಬೇಕಾಗಿತ್ತು. ಜಾತಿಯ ಒಂದು ಏರುಪೇರು ಅಥವಾ ಮೇಲು ಕೀಳು ಇದಿರಬಾರ್ದು, ಸಮಾಜ ಒಂದಾಗಿರ್ಬೇಕು. ಉದಾಹರಣೆಗೆ ರಾಮಾಯಣದಲ್ಲಿ ರಾಮ ಎಲ್ಲನೂ ಒಪ್ಕೊಳ್ತಾನೆ, ಗೋವನನ್ನು ಒಪ್ಕೊಳ್ತಾನೆ, ಅವನು ವಾನರನ್ನು ಒಪ್ಕೊಳ್ತಾನೆ, ಎಲ್ಲನೂ ಒಪ್ಕೊಳ್ತಾನೆ. ಮಹಾಭಾರತ ಬರುತ್ತೆ ಶ್ರೀಕೃಷ್ಣ ಅವನ ಮತ್ತು ಅವನ ಸ್ನೇಹಿತರ ಬಗ್ಗೆ ಎಲ್ಲ ಇಡೀ ಸಮಾಜ ಒಟ್ಟಿಗೆ ಹೋಗುವಂಥ ನಮ್ಮ ಕಲ್ಪನೆ ತುಂಬ ಹಿಂದೆ. ಇತ್ತೀಚಿನ ದಿನಗಳಲ್ಲಿ ಕೂಡ ಅನೇಕ ಜನ ಶಿವಾಜಿ ಮಹಾರಾಜ ಇರ್ಬೋದು, ಶಿವಾಜಿ ಹಾಗೇನೆ ಎಲ್ಲ ಗುಡ್ಡಗಾಡಿ ಅಂತ ಇವತ್ತೇನೋ ನಾವು ಎಷ್ಟಿಗಳು ಕರಿತೀವಿ ಗುಡ್ಡಗಾಡಿ ಜನರು, ಅವ್ರನ್ನ ಸೇರಿಸ್ಕೊಂಡು ಸೈನ್ಯ ಕಟ್ಟಿ ಅವ್ರ ಮೂಲಕ ಹಿಂದೂ ಸಮಾಜ ಸ್ಥಾಪನೆ ಮಾಡ್ತಾನೆ. ಅಂದರೆ ಈ ಸಮಾಜ ಯಾವತ್ತು ಈ ಜಾತಿಯ ವ್ಯವಸ್ಥೆಯಲ್ಲಿ ಮೇಲು ಕೀಳು ತಪ್ಪಿದಾಗ, ಅದು ಹೊರಗೆ ಬಂದಾಗ ಸಹಜ ಮೇಲೆ ಬರುತ್ತೆ. ನಿಷೇಧಿಸುವುದಲ್ಲ, ಬದಲಿಗೆ ಸಾಮರಸ್ಯ ಸಾಗಬೇಕಾಯ್ತು. ಅಂಬೇಡ್ಕರ್ ಅದನ್ನ ಹೇಳಿರುವಂಥದ್ದು, ಎಲ್ಲ ಮಹಾಪುರುಷ ಅದನ್ನ ಹೇಳಿರುವಂಥದ್ದು, ಸಾಮರಸ್ಯ ಬೇಕಾಗಿ ಸಮಾಜದಲ್ಲಿ. ಜಾತಿಗೆ ಹೋಗ್ಬೇಕಂತ ಯಾರು ಹೇಳುವುದಿಲ್ಲ, ಜಾತಿ ತೆಗಿಲಿಕ್ಕೆ ಕಾನೂನು ಮೂಲಕ ಸಾಧ್ಯ ಇಲ್ಲ, ತೆಗೆದ್ರಿಂದ ಪರಿಹಾರ ಆಗುವುದಿಲ್ಲ. ಹೋಗಬೇಕಾದ್ದು ಮನುಷ್ಯನ ಮನಸ್ಸಿನಿರುವಂಥ ಆ ಒಂದು ಸಾಮರಸ್ಯದ ಕೊರತೆಯನ್ನು ತೆಗೆದುಹಾಕಬೇಕಾಗಿದೆ, ಸಾಮರಸ್ಯ ತರಬೇಕಾಗಿದೆ. RSS ಮುಸ್ಲಿಂ ಧರ್ಮದ ವಿರೋಧಿಯಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರ ವಿರೋಧಿಯೂ ಅಲ್ಲ. ಪ್ರಾರಂಭ ಹೇಳಿದೆ, ಸಂಘ ದೇಶ ಪ್ರೇಮಿಗಳನ್ನು ತರುವಂಥ ಕೆಲಸ ಮಾತ್ರ ಮಾಡ್ತಾರೆ ನೋಡಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಸ್ಲಿಮರು ಬಂದಿದ್ದಾರೆ, ಬರ್ತಾರೆ, ಕ್ರಿಶ್ಚಿಯನ್ರು ಬಂದಿದ್ದಾರೆ. ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಕೊಡುವಂಥ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂದಿದೆ, ಹಿಂದಿನ ಸರ್ವಸಂಘಾಚಾರ ಅಂತ ಪರಮಪೂಜ್ಯ ಸುದರ್ಶನ್ ಜಿ ಅವರು ಪ್ರಾರಂಭ ಮಾಡಿದ್ರು ರಾಷ್ಟ್ರೀಯ ಮುಸಲ್ಮಾನ್ ಮಂಚ್ ಅಂತ. ಸಾವಿರಾರು ಜನ ಮುಸಲ್ಮಾನರ ಜೊತೆ ಇದ್ದಾರೆ, ಕ್ರೈಸ್ತರಿದ್ದಾರೆ. ಇದೇ ನಮ್ಮ ಮಂಗಳೂರಿನ ಮಿಷನರಿಗಳು ತಯಾರು ಮಾಡೋ ಶಾಲೆ ಇದೆ, ಅದರ ಪ್ರಿನ್ಸಿಪಾಲ್ ಆಗಿದ್ರು ಜಾನ್ ಅಂತ. ಇದೇ ನಮ್ಮ ಉಡುಪಿಯಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ನನಗೆ ನೆನಪು ಎಷ್ಟೇ 92 ನೆನಪಿಗೆ ಅದಕ್ಕೆ ಅಧ್ಯಕ್ಷರಾಗಿ ಬಂದಿದ್ದಾರೆ ಅವರು ಉಡುಪಿಯಲ್ಲಿ. ಅವರು ಕ್ರಿಶ್ಚಿಯನ್ ಪಾದ್ರಿಗಳನ್ನ ತಯಾರು ಮಾಡುವಂಥ ಒಂದು ಸೆಮಿನರಿಯ ಪ್ರಿನ್ಸಿಪಾಲ್ ಅವರೇ ಬಂದಿದ್ದಾರೆ. ಅಂದರೆ ಕ್ರಿಶ್ಚಿಯನ್ರ ಅಥವಾ ಮುಸಲ್ಮಾನ ವಿರುದ್ಧ ಸಂಘ ಅಲ್ಲ. ಮಂಗಳೂರು ಕಾರ್ಯಕ್ರಮ ಮುಜಾಫರ್ ಹುಸೇನ್ ಬಂದಿದ್ದಾರೆ ಮಂಗಳೂರು ಕಾರ್ಯಕ್ರಮಕ್ಕೆ. ಅಂದರೆ ಮುಸಲ್ಮಾನರು, ಕ್ರಿಶ್ಚಿಯನ್ರು ಎಲ್ಲರೂ ದೇಶ ಪ್ರೇಮಿಗಳನ್ನ ಸಂಘಟಿಸುವಂಥ ಕಾರ್ಯ. ಹಾಗೆ ಸಂಘ ಎಲ್ಲರೂ ಸ್ವಾಗತ ಮಾಡುತ್ತೆ, ಕ್ರಿಶ್ಚಿಯನ್ರನ್ನ, ಮುಸಲ್ಮಾನರನ್ನ. ದ್ವೇಷ ಯಾರನ್ನು ಮಾಡ್ಬಿಟ್ಟು ಸಂಘದ ಒಂದು ಸಂವಿಧಾನದಲ್ಲೇ ವಿರೋಧ, ದ್ವೇಷ ಇಲ್ಲವೇ ಇಲ್ಲ. ಹಾಗಾದ್ರೆ RSS ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಹಿಂದೂಗಳ ಸಂಘಟನೆ ಅಲ್ವಾ? ಹಾಗಾದ್ರೆ ಹಿಂದೂ ಒಂದು ಪ್ರಶ್ನೆ, ಹಿಂದೂ ಅಂದ್ರೆ ಯಾರು ಪ್ರಶ್ನೆ ಇರೋದು. ಹಿಂದೂ ಒಂದು ಜಾತಿ ಅಲ್ಲ, ಒಂದು ಮತ ಅಲ್ಲ, ಒಂದು ಸಂಪ್ರದಾಯ ಅಲ್ಲ. ಹಿಂದೂ ಒಂದು ಜೀವನ ಪದ್ಧತಿ, ವೇ ಆಫ್ ಲೈಫ್ ಏನು ಹೇಳ್ತಾರೆ. ಇದು ನಾನು ಹೇಳ್ತಾ ಇಲ್ಲ, ಇದು ಕೋರ್ಟ್ಗಳು ಕೂಡ ಬಂದಂಥ ತೀರ್ಪು. ಅಂದ್ರೆ ಹಿಂದೂ ಅನ್ನೋದು ಒಂದು ಜಾತಿ ಮತ ಅಲ್ಲ, ಅದೊಂದು ಜೀವನ ಪದ್ಧತಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಹಿಂದೂ ಜೀವನ ಪದ್ಧತಿಯನ್ನು ಯಾರು ಒಪ್ಕೊಂಡಿದ್ದು ಅವ್ರನ್ನ ಸಂಘಟನೆ ಹೊಡೆಯೋದು. ಹಾಗಾಗಿ ಕ್ರಿಶ್ಚಿಯನ್ರು ಬರ್ತಾರೆ, ಮುಸ್ಲಿಮನ್ರು, ಪಾರ್ಸಿಗಳು, ಯಹೂದಿಗಳು ಎಲ್ಲರೂ ಬರ್ತಾರೆ. ಯಾರು ಈ ದೇಶದಲ್ಲಿದ್ದಾರೆ, ಯಾರು ಈ ಜೀವನ ಪದ್ಧತಿಯನ್ನು ಅನುಸರಿಸ್ತಾರೆ, ಅವರೆಲ್ಲರೂ ಕೂಡ ಹಿಂದೂಗಳು. ಅವ್ರ ಸಂಘಟನೆ ರಾಷ್ಟ್ರೀಯ ಸೇವಕ ಸಂಘ ಮಾಡ್ತಾ ಉಂಟು. ಹಾಗಾಗಿ ಹಿಂದೂಗಳ ಸಂಘಟನೆ ಅಲ್ಲಕ್ಕೆ ಸಂಘಟನೆನೇ. ನಮ್ಮ ದೇಶದಿಂದ ಒಬ್ಬ ಕ್ರಿಶ್ಚಿಯನ್ ಇರಲಿ, ಮುಸಲ್ಮಾನ್ ಇರಲಿ, ಪಾರ್ಸಿ ಇರಲಿ, ಯಹೂದಿ ಇರಲಿ, ಯಾರೇ ಇರಲಿ, ಈ ದೇಶದಲ್ಲಿದ್ದಾನೆ, ಅವನ ಈ ದೇಶ ಪ್ರೀತಿಸಬೇಕು. ರಾಮನನ್ನ, ಕೃಷ್ಣನ ದೇವರಾಗಿ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ಮಹಾಪುರುಷನಾಗಿ ಪೂಜೆ ಮಾಡಲಿ. ರಾಮನ ಜೀವನ ಆದರ್ಶಗಳು, ಒಬ್ಬ ಒಳ್ಳೆ ತಂದೆಯಾಗಿ, ಒಬ್ಬ ಮಗನಾಗಿ, ಒಬ್ಬ ರಾಜನಾಗಿ ರಾಮ ಹೇಗಿದ್ದ ಅದನ್ನು ಸ್ವಾಗತ ಮಾಡಿ. ರಾಮನನ್ನ ಕೋದನ ರಾಮನಾಗಿ, ಸೀತಾರಾಮನಾಗಿ ಪೂಜೆ ಮಾಡೋ ಅವಶ್ಯಕತೆ ನಮಗಿಲ್ಲ. ನೀವು ಆ ರೀತಿಯಲ್ಲಿ ನಮ್ಮ ದೃಷ್ಟಿಕೋನ ಇರುವಂಥ ಈ ದೇಶವನ್ನು ಪ್ರೀತಿಸಿದ ಎಲ್ಲರೂ ಕೂಡ ಹಿಂದೂಗಳೇ. ಹಾಗಾಗಿ ಸಹಜವಾಗಿ ಈ ಪ್ರಶ್ನೆ ಬರೋದಿಲ್ಲ. ಸಂಘ ಹೊರಟಿದೆ ಹಿಂದೂ ಸಂಘಟನೆಗೋಸ್ಕರ. ಯಾರು ದೇಶವನ್ನು ಪ್ರೀತಿ ಮಾಡಿದ್ರು ಹಿಂದೂಗಳು ನಮ್ಮ ದೃಷ್ಟಿಯಿಂದ. ಹಿಂದೂ ಅಂದರೆ ಕೇವಲ ಒಂದು ಮತ ಸಂಪ್ರದಾಯಗಳಲ್ಲ, ಪೂಜಾ ಪದ್ಧತಿ ಅಲ್ಲ. ಹಾಗಾದ್ರೆ ಎಲ್ಲ ಧರ್ಮದ ಮೂಲ ಹಿಂದುತ್ವ? ಧರ್ಮ ಅಲ್ಲ, ಧರ್ಮ ಇರೋದು ಒಂದೇ ಜಗತ್ತಲ್ಲ, ಅದು ಹಿಂದೂ ಧರ್ಮ ಮಾತ್ರ. ಇವತ್ತು ಇಂಗ್ಲೀಷಿನ ಒಂದು ಉದಾಹರಣೆ, ಧರ್ಮಕ್ಕೆ ಇಂಗ್ಲೀಷಲ್ಲಿ ಸರಿಯಾದ ಶಬ್ದಗಳೇ ಇಲ್ಲ. ಮತ ಬೇರೆ, ಧರ್ಮ ಬೇರೆ. ನಾನು ಹೇಳಿದೆ ಹಿಂದೂ ಧರ್ಮ ಅಂದರೆ ಜೀವನ ಪದ್ಧತಿ ಅಂತ. ಹಿಂದೂ ಧರ್ಮದಲ್ಲಿ ಅನೇಕ ಮತಗಳಿದ್ದಾವೆ, ಶೈವ, ವೀರಶೈವ, ದ್ವೈತ, ಅದ್ವೈತ, ಶಾಕ್ತೇಯ, ಅನೇಕ ಗಣಪತೇಯ, ಅನೇಕ ಸಂಪ್ರದಾಯ, ಅನೇಕ ರೀತಿಯ ಮತಗಳಿದ್ದಾವೆ. ಎಲ್ಲ ಮತಗಳು ಬೇರೆ ಬೇರೆ ಇದ್ದಾವೆ. ಹಾಗೇನೆ ಕ್ರೈಸ್ತ ಮತ ಅಥವಾ ಇಸ್ಲಾಂ ಮತ, ಈ ಎಲ್ಲ ಮತಗಳು ಧರ್ಮಗಳು, ಯಾವುದು ಧರ್ಮಗಳಲ್ಲ.
ಇಸ್ಲಾಂ ಇರ್ಬೋದು, ಕ್ರೈಸ್ತ, ಇದೆಲ್ಲವೂ ಮತಗಳು ಅಂದರೆ ಪೂಜಾ ಪದ್ಧತಿ. ಅದೆಲ್ಲವೂ ಧರ್ಮ ಅಂದರೆ ಜೀವನ ಪದ್ಧತಿ. ಹಾಗಾಗಿ ಎಲ್ಲ ಮತಗಳಿಗೂ ಮೂಲ ಹಿಂದೂ ಕೇಳಿದರೆ ಪ್ರಶ್ನೆ ನಾವು ಉತ್ತರ ಕೊಡಿ ಆಗತ್ತೆ. ಆದರೆ ಒಂದಂದರೆ ನಮ್ಮ ದೇಶ ಹುಟ್ಟಿದ ಎಲ್ಲ ಮತಗಳು ಸಂಪ್ರದಾಯಗಳು ಒಂದೇ ಇದೆ. ಉದಾಹರಣೆಗೆ ಅದು ಉತ್ತರದ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಅನೇಕ ರೀತಿ. ಉದಾಹರಣೆಗೆ ಯಾರು ಕಾಲ್ ತಕ್ಷಣ ಕೈ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಈ ಮತದವರು ಮಾತ್ರ ಅಂತಿಲ್ಲ, ಎಲ್ಲ ಮತದವರು ಅದೇ ಮಾಡ್ತಾರೆ. ಭೂಮಿಗೆ ಏನೋ ತೊಂದರೆ ಆಯಿತು ತಕ್ಷಣ ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಇದೆಲ್ಲವೂ ಅನೇಕ ಸಣ್ಣ ಪುಟ್ಟ ಸಂಘಗಳು. ಅಥವಾ ಅತಿಥಿಗಳು ಬಂದಾಗ ಅವರು ಸ್ವಾಗತ ಮಾಡಿರೋದು, ಹಿರಿಯರಿಗೆ ಗೌರವ ಕೊಡೋದು, ಇದೆಲ್ಲವೂ ಕೂಡ ಎಲ್ಲ ಮತದಲ್ಲೂ ಇದ್ದಾವೆ. ಅಂದರೆ ಇದೆಲ್ಲವೂ ಒಂದೇ ಮೂಲಕ್ಕೆ ಬಂದಿರೋದು. ಉದಾಹರಣೆಗೆ ಅದೆಲ್ಲ ಹಿಂದುತ್ವದ ಒಂದು ಬೇರಿಂದ ಬಂದಿರೋದು. ಹಾಗಾಗಿ ಇದೆಲ್ಲದಕ್ಕೂ ಹಿಂದೂ ಧರ್ಮವೇ ಅಂದರೆ ಪುನಃ ಧರ್ಮ ಅಂದರೆ ಜೀವನ ಪದ್ಧತಿ, ಒಂದೇ ಜೀವನ ಪದ್ಧತಿ. ಮತಗಳು ಪ್ರತ್ಯೇಕ, ಅದು ಬದಲಾಗಿದೆ. ಅನೇಕ ರಾಜ್ಯಗಳು ಕೇಳ್ತೀವಿ, ಹಿಂದೆ ರಾಜ್ಯಗಳು ಮತ ಬದಲು ಮಾಡಿದ್ರು. ಅವರು ತಪ್ಪಲ್ಲ, ಅದು ಅವರು ಹಿಂಬಾಲಕರ ಬದಲು ಮಾಡಿದ್ರು ತಪ್ಪಲ್ಲ. ಅಶೋಕ ಚಕ್ರವರ್ತಿ ಅವನು ಬೌದ್ಧ ಮತ ಸ್ವೀಕಾರ ಮಾಡ್ದ. ಅನೇಕ ಆಗಿದೆ, ಮತಗಳು ಅನೇಕ ಇದ್ದಾವೆ, ಧರ್ಮ ಒಂದೇ ಇರುವಂಥದ್ದು. ಅಲ್ಲ, ಕ್ರೈಸ್ತರು ಮುಸ್ಲಿಮರು ಈಗ ತಮ್ಮದೇ ಮೊದಲ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಕ್ರಿಶ್ಚಿಯನ್ ಪ್ರಾರಂಭ ಎಷ್ಟು ಸಮಯ ಆಯ್ತು? ಈಗ 2000 ವರ್ಷ ಹಿಂದೆ, 2025 ಇಸ್ವಿ, ನಾವು 2025 ವರ್ಷ ಇಸ್ವಿನ ಮುಂಚೆ ಕ್ರೈಸ್ತ ಜಗತ್ತಲ್ಲಿ ಎಲ್ಲಿದ್ರು ಅವರು? ಕ್ರೈಸ್ತ ಜಗತ್ತು ಇಲ್ಲವೇ ಇಲ್ಲ. ಯೇಸು ಕ್ರಿಸ್ತನಿಂದ ಮುಂಚೆ ಇಲ್ಲವೇ ಇಲ್ಲ ಕ್ರೈಸ್ತರು. ಉದಾಹರಣೆಗೆ ಇವತ್ತಿನ ಯಾವ ಕ್ರಿಶ್ಚಿಯನ್ ಒಂದು 500 ವರ್ಷಗಳಿಂದ 600 ವರ್ಷ ಹಿಂದೆ ಅಮೆರಿಕದಲ್ಲಿರೋ ಕ್ರಿಶ್ಚಿಯನ್ ಅಲ್ಲ, ಅಮೆರಿಕದ ಬೇರೆ ಜನ ಇದ್ರು, ಅಲ್ಲಿ ಮೂಲನೇ ವರ್ಷಗಳು ಬೇರೆ ಇದ್ದಾರೆ. ಅವರೆಲ್ಲ ಇವತ್ತು ಹಳ್ಳಿಗಳಿಗೆ ಕಳಿಸಿ ಆ ಕಪ್ಪು ಜನ ಇಲ್ಲ ಅಲ್ಲಿ. ಇವತ್ತು ಇಡೀ ಆಫ್ರಿಕಾ ದೇಶಗಳು ಎಲ್ಲವೂ ಇವತ್ತಿಗೂ ಕೂಡ ಆಫ್ರಿಕಾ ದೇಶ ನಮ್ಮ ದೇಶ ಸಂಗತಿಗಳು ಪಂಚಭೂತಗಳ ಆರಾಧನೆ ಮಾಡುವಂಥದ್ದು ಇರ್ಬೋದು, ಅಥವಾ ಪ್ರಕೃತಿ ಪೂಜೆ ಮಾಡೋದು. ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಇದೆ ಇವತ್ತಿಗೂ. ಆಸ್ಟ್ರೇಲಿಯಾ ಇರ್ಬೋದು, ಎಲ್ಲ ದೇಶಗಳು ಇವತ್ತು ಕ್ರೈಸ್ತ ದೇಶಗಳಾಗಿದ್ದಾವೆ. ಸುಮಾರು 800 ವರ್ಷ, 6000 ವರ್ಷ, 1500 ವರ್ಷದಿಂದ ಅಲ್ಲಿ ಕ್ರೈಸ್ತರೇ ಇಲ್ಲ ಇತ್ತು. ನಮ್ಮ ದೇಶದಲ್ಲೂ ಹಾಗೆ ಕ್ರಿಶ್ಚಿಯನ್ ಬಂದು ಯಾವಾಗ ಸುಮಾರು 250 ವರ್ಷ 300 ವರ್ಷ ಹಿಂದೆ, ಯಾವಾಗ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಬಂದರು, ಅನಂತರ ತಾನೆ ಮುಂಚೆ ಕ್ರಿಶ್ಚಿಯನ್ರಲ್ಲಿದ್ದರು. ಇವತ್ತಿನ ನಮ್ಮ ದೇಶ ಕ್ರೈಸ್ತರು ಕೂಡ ಅವರೇನು ವ್ಯಾಟಿಕನ್ನಿಂದ ಬಂದ ಕ್ರಿಶ್ಚಿಯನ್ರಲ್ಲ, ಅವರೇ ಹಿಂದೆ. ಉದಾಹರಣೆಗೆ ನಮ್ಮಲ್ಲಿ ಇವತ್ತು ಕ್ರೈಸ್ತರಲ್ಲಿ ಪ್ರಭು ಇದ್ದಾರೆ, ಅಥವಾ ಬೇರೆ ಬೇರೆ ಹತ್ತಿರ ಕೊಂಕಣಿಯ ಸರ್ನೇಮ್ ಅನೇಕ ಜನ ಗೊತ್ತಿದ್ದಾರೆ. ಮಂಗಳೂರು ಕಡೆ ಹೋಗಿ, ಮಂಗಳೂರಲ್ಲಿ ಪ್ರಭು ಇದ್ದಾರೆ, ಬೇರೆ ಬೇರೆ ಇದ್ದಾರೆ. ಅವರೆಲ್ಲರೂ ಕೂಡ ಯಾವುದೋ ಕಾಲಘಟ್ಟದಲ್ಲಿ ತಮ್ಮ ಜೀವ ಉಳಿಸ್ಕೊಳ್ಳಿಕ್ಕೋಸ್ಕರ ಬೆದರಿಕೆಯಿಂದ ಹೆದರಿಕೊಂಡು ಅವರೆಲ್ಲ ಮತಾಂತರ ಆಗಿದ್ದಾರೆ. ಮುಸಲ್ಮಾನರು ಹಾಗೆ ಪೈಗಂಬರ್ಗಿಂತ ಮುಂಚೆ 1500 ವರ್ಷ ಹಿಂದೆ ಮುಸಲ್ಮಾನ ಜಗತ್ತಲ್ಲೇ ಇದ್ದರು, ಜಗತ್ತಲ್ಲಿ ಇಲ್ವೇ ಇಲ್ಲ ಅವರು. ಈ ಎಲ್ಲವೂ ಕೂಡ ಪ್ರಾರಂಭ ಆಗಿದ್ದು ಕಳೆದ ಅನೇಕ ವರ್ಷಗಳ ಹಿಂದೆ. ಹಾಗೆ ನಾಳೆ ಹಿಂದೂ ಸಮಾಜದಲ್ಲಿ ಕೂಡ ಅನೇಕ ಮತಗಳು ಆಗಲೇನಿಲ್ಲ, ಶೈವ, ವೀರಶೈವ ಅಥವಾ ಇದೆಲ್ಲವೂ ಮತಗಳು ಮಧ್ಯೆ ಪ್ರಾರಂಭ ಆಗಿರೋದು ತಪ್ಪಲ್ಲ. ಬಸವಣ್ಣವರ ನಂತರ ವೀರಶೈವ ಪ್ರಾರಂಭ ಆಯ್ತು ಹಾಗೇನೆ. ಅಥವಾ ಆಚಾರ್ಯ ಶಂಕರಾಚಾರ್ಯರಿಂದ ದ್ವೈತ, ಅದ್ವೈತ ಇದೆಲ್ಲ ಮತ್ತೆ ಮಧ್ವಾಚಾರ್ಯರು ಅವ್ರು ಪ್ರಾರಂಭ ಮಾಡಿದ್ರು. ಹಾಗೇನೆ ಯಾವುದೋ ಕಾಲಘಟ್ಟದಲ್ಲಿ ಮುಸಲ್ಮಾನು ಕ್ರೈಸ್ತರು ಹುಟ್ಟಿದ್ರು. ಶಾಶ್ವತ ಹೇಳ್ಕೊಂಡು ಹೇಳಿ ಯಾವುದಿಲ್ಲ, ವ್ಯತ್ಯಾಸ ಬದಲಾಗ್ತಾ ಇರುತ್ತೆ. ಸಹಜ ಹಿಂದೂ ಭಾರತದಲ್ಲಿ ಅನೇಕ ಮತ ಸಂಪ್ರದಾಯ ಹುಟ್ಟಿದ್ದಾವೆ, ಇವತ್ತಿಲ್ಲ. ಉದಾಹರಣೆಗೆ ಒಂದು ಕಾಲದಲ್ಲಿ ಬೌದ್ಧ ಮತ ಅನ್ನುವಂಥದ್ದು ಇಡೀ ನಮ್ಮ ಏಷ್ಯಾ, ದಕ್ಷಿಣ ಏಷ್ಯಾವನ್ನು ಆವರಿಸ್ಕೊಂಡಿತ್ತು, ಇವತ್ತಿಲ್ಲ ಎಲ್ಲ ಕಡೆ. ನಮ್ಮ ದೇಶದಲ್ಲೇ ಬೌದ್ಧ ಏಷ್ಯಾನೇ ಇದ್ದಾರೆ. ಶ್ರೀಲಂಕಾ ಇರ್ಬೋದು, ಅಥವಾ ಬರ್ಮಾ ಇರ್ಬೋದು, ಅಥವಾ ಅನೇಕ ಕಾಂಬೋಡಿ, ಕೆಲವು ಕಡೆ ಇದ್ದಾರೆ ಇವತ್ತು, ದೊಡ್ಡ ಪ್ರಮಾಣದಲ್ಲಿಲ್ಲ. ಒಂದು ಕಾಲದ ಅವರು ಜಾಸ್ತಿ ಇದ್ದರು. ಇದು ಸಹಜವಾಗಿ ಪ್ರಕೃತಿಯಲ್ಲಿ ಜಗತ್ತಲ್ಲಿ ಬದಲಾವಣೆ ಆಗ್ತಾ ಇರ್ತದೆ, ತಪ್ಪಲ್ಲ. ಹಾಗಂತ ಜೀವನ ಮೌಲ್ಯಗಳು ಅದೇ ಇರುತ್ತೆ ನಮ್ಮ ದೇಶದಲ್ಲಿ. ಉದಾಹರಣೆ ಹಿಂದೂ ನಾಳೆ ಅದು ನಾಳಿರೋದು ಹಿಂದೂ ಧರ್ಮದ ಮೂಲ ಜೀವನ ಮೌಲ್ಯ ಅದು ಬದಲಾಗಿಲ್ಲ, ಮತಗಳು ಬದಲಾಗಿದೆ, ಮೌಲ್ಯಗಳು ಬದಲಾಗಿಲ್ಲ. ಓಕೆ ಸರ್, ಸುಬ್ರಹ್ಮಣ್ಯ ಸರ್, ಇದೀಗ ನೀವು RSS ನಲ್ಲಿ ಎಷ್ಟು ವರ್ಷಗಳಿಂದ ತೊಡಗಿಸಿಕೊಂಡಿದ್ರಿ, ಮತ್ತೆ RSS ನಿಂದ ನೀವು ಕಲ್ತಿರೋದು ಏನು ಸರ್? ಸುಮಾರು 45-40 ವರ್ಷದಿಂದ ನಾನು ರಾಷ್ಟ್ರೀಯ ಸೇವಾ ಸಂಘದ ಜೊತೆ ಇದ್ದೇನೆ. 79 ನಾನು 9ನೇ ತರಗತಿಯಿಂದ ಸಂಘದ ಕಾರ್ಯ ತೊಡಗಿದ್ದೆ. ನಾನು ಜೀವನದ ದಿಕ್ಕನ್ನು ಸಂಘದಿಂದ ಕಲಿತೆ. ನಾನು ಸಹಜವಾಗಿ ನಾನೊಂದು ಸಮಾಜದಲ್ಲಿ ಇವತ್ತು ಹೇಳುವಂಥ ತಳಕೈತ ಮೇಲ್ವರ್ಗ ಅಂತ ಏನು ಹೇಳ್ತಾರೆ, ನಾನು ಹೇಳ್ತಾರಲ್ಲ, ಹುಟ್ಟಿದಂಥ ನಮ್ಮ ಮನೆಯಲ್ಲಿ ಸಹಜವಾಗಿ ಸ್ಪರ್ಶ ಮೇಲು ಎಲ್ಲೂ ನಮ್ಮ ಮನೆ ಇತ್ತು. ನಮ್ಮ ಮನೆಗೆ ಎಲ್ಲರಿಗೂ ಪ್ರವೇಶ ಎಲ್ಲ ಇತ್ತು. ನಾನು ಎಲ್ಲ ಕಡೆ ಹೋಗುದಿಲ್ಲ ಇತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೋದ ನಂತರ ಸಹಜವಾಗಿ ನನಗೆ ಗೊತ್ತಿಲ್ಲದಾಗ ಹೊರಟೋಯ್ತು. ನನಗೆ ನಮ್ಮ ಸಂಘದ ಸ್ವಯಂ ಸೇವಕರ ಮನೆ ಹೋಗಬೇಕಾದ್ರೆ ನಮ್ಮ ಸಂಬಂಧಿಕರ ಮನೆ ಹೋದೇ ಇದ್ದೆ. ನಾವು ಊಟ ಪಾಠ ಎಲ್ಲವೂ ಮಾಡ್ತಾ ಇದ್ವಿ. ನಮ್ಮ ಮನೆಗೆ ಎಲ್ಲರೂ ಬಂದರು. ಈ ಥರ ಮುಖ್ಯವಾಗಿ ಸಾಮರಸ್ಯವನ್ನು ಸಂಘದಿಂದ ಕಲಿತೆ ನಾವು. ಜೊತೆಗೆ ಸಮಾಜದಂಥ ಅನೇಕ ನ್ಯೂನತೆಗಳೇ ಅದು ನಾವು ಸರಿಪಡ್ಬೋದು, ನಾನೇನು ಮಾಡ್ಬೋದು ಅನ್ನುವಂಥ ಅನೇಕ ಸಂಗತಿ ಕಲಿತೆ ನಾವು. ಗೊತ್ತಿ ವಿಶ್ವಾಸವನ್ನು, ಧೈರ್ಯವನ್ನು, ದೇಶಭಕ್ತಿ, ಈ ಅನೇಕ ಸಂಗತಿಗಳು ಯಾವುದನ್ನು. ಉದಾಹರಣೆಗೆ ಒಂದು ಮಗು ಬೆಳೆಯುತ್ತೆ, ಚಿಕ್ಕ ಮಗುವಿಗೆ ಒಂದು 34 ಸೆಂಟಿಮೀಟರ್ ಇರುತ್ತೆ. ಯಾವುದೋ ಅಂತಲ್ಲ, ಅದು ಆ ಮಗುಗೆ ಒಂದು 5-6 ಅಡಿ ಆಗ್ತಾರೆ. ಯಾವುದಿನ ಬೆಳೆದ ನೀನು ಕೇಳಿ ಗೊತ್ತಾಗೋದಿಲ್ಲ. ಯಾವುದಿನ ಎಷ್ಟು ಬೆಳೆದೇನು. ಹಾಗೆ ನಮ್ಮ ಬೆಳವಣಿಗೆ ಕೂಡ ಎಲ್ಲಿ ಹೇಗಾಯ್ತು ಅನ್ನೋ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತಿನ ನಾವು ವ್ಯಕ್ತಿಗಳಾಗಿ ಸಮಾಜದ ಮುಂದೆ ಏನು ಬರ್ಲಿಕ್ಕೆ ಏನಕ್ಕೆ ರಾಷ್ಟ್ರೀಯ ಸ್ವಯಂ ಸಂಘ. RSS ಸಮಾನತೆ ಅಂತ ಹೇಳ್ತಾ ಇದ್ರಿ, ಬಟ್ ಈಗ ನೀವು RSS ನಲ್ಲಿ ಮಹಿಳೆಯರು ಯಾಕೆ ಒಗ್ಗೂಡ್ತಾ ಇಲ್ಲ? RSS ಸಂಘಟನೆ ಅಥವಾ ಶಾಖೆಗಳಿಗೆ ಮಹಿಳೆಯರು ಯಾಕೆ ಎಂಟ್ರಿ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಅಂತ ಡಾಕ್ಟರ್ ಕೇಶವ ಬಲರಾಮ್ ಹಡಿಗ ಸ್ಪಷ್ಟ ಹೇಳಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಪುರುಷ ಸಂಘಟನೆ, ನಮ್ಮ ಸಂಘ ಪುರುಷರ ಸಂಘಟನೆ ಇದು. ಸೊ ಇಲ್ಲಿ ಪುನಃ ಮಹಿಳೆಯರು ಯಾಕೆ ಬರೋದು ಬರೋ ಪ್ರಶ್ನೆ ಇಲ್ಲ, ಇಲ್ಲಿ ಪುರುಷರ ಸಂಘಟನೆ. ಹಾಗಂತ ಮಹಿಳೆಯರು ಬೇಡವಾದರೆ ಮಹಿಳೆಯರು ಬೇಕು. 50% ಜಾಸ್ತಿ ಮಹಿಳೆಯರಿದ್ದಾರೆ. ರಾಷ್ಟ್ರ ಸೇವಿಕಾ ಸಮಿತಿ ಅನ್ನೋಂಥ ಇನ್ನೊಂದು ಸಂಘಟನೆ ಇದೆ. RSS ಏನೇನು ಆಗುತ್ತೆ ಎಲ್ಲವರಲ್ಲೂ ಮಾಡ್ತಾರೆ. ವಾರ್ಧದಲ್ಲಿ ಪ್ರಾರಂಭ ಆಯಿತು, ನಾಗಪುರ ಹತ್ತಿರ ವಾರ್ಧ ಅಂತ ಅಲ್ಲಿ ಪ್ರಾರಂಭ ಆಯಿತು. ಸಂಘದ ಸ್ವಯಂ ಸೇವಕರ ಒಂದು ಪ್ರೇರಣೆಯಿಂದ ಪ್ರಾರಂಭ ಸಂಘಟನೆ ಅದು ರಾಷ್ಟ್ರ ಸೇವಕ ಸಮಿತಿ. ಮಹಿಳೆಯರಿಗೋಸ್ಕರ ಅದೇ ಕೆಲಸ ಮಾಡೋದು. ಅಲ್ಲಿ ಯಾಕೆ RSS ಗಂಡಸರು ಪುರುಷರಿಲ್ಲ ಕೇಳೋ ಪ್ರಶ್ನೆ ಇಲ್ಲ, ಅದು ಮಹಿಳಾ ಸಂಘಟನೆ. ಅದು ಅಂದರೆ ಯಾವುದು ರಾಷ್ಟ್ರ ಸೇವಕ ಸಮಿತಿ ಮಹಿಳೆಯರಿಗೋಸ್ಕರ ಕೆಲಸ ಮಾಡುವಂಥದ್ದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪುರುಷರ ಮಧ್ಯ ದೇಶಭಕ್ತಿಯನ್ನು ರಾಷ್ಟ್ರಭಕ್ತಿ ಮಾಡಿಸುವಂಥದ್ದು. ಉದಾಹರಣೆಗೆ ನಾನು ನೋಡಿ ಸರಿಯಾಗುತ್ತೆ ಅಂತ ಗೊತ್ತಿಲ್ಲ, ಪುರುಷ ಮಹಿಳೆ ಒಟ್ಟಿಗೆ ಕೆಲಸ ಮಾಡಿ ಏನಾಗುತ್ತೆ ಅನ್ನೋ ಒಟ್ಟಿಗೆ ಇರ್ಬೋದಲ್ಲ ಅಂತ ಅದು ಕೇಳ್ಬೋದು. ನಮ್ಮ ಸಂಘಟನೆ ನಿಯಮ ಅದು. ಒಟ್ಟಿಗಾದಾಗ ಉದಾಹರಣೆಗೆ ಈಗ ಸೇವಾದಳ ಪ್ರಾರಂಭ ಆಯಿತು, ಅದು ಬೇರೆ ಬೇರೆ ಸಂಘಟನೆ ಯಾರು ಟೀಕೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಒಟ್ಟು ಸೇರಿ ಏನಾಯ್ತು ಮುಂದೆ ನಾನು ಹೇಳೋ ಅವಶ್ಯಕತೆ ಗೊತ್ತಿದೆ ಮಾಡಲಿಕ್ಕೆ. ಜೊತೆಗೆ ಅದಕ್ಕಿಂತ ಜಾಸ್ತಿ ಒಂದು ಹಂತದಲ್ಲಿ ಬೌದ್ಧ ಭಿಕ್ಷುಗಳು ಕೂಡ ವ್ಯತ್ಯಾಸ ಆದರು. ಯಾಕೆ? ಒಟ್ಟಿಗಿದ್ದ ಸಮಸ್ಯೆ ಸಮಾಜದ್ದು. ಸಹಜವಾಗಿ ಪ್ರಗತಿಬದ್ಧ ಪುರುಷ ಅನ್ನೋಂಥ ಸಮಸ್ಯೆ, ಅದೊಂದು ಸಮಾಜಕ್ಕೆ ಶಕ್ತಿ ಹೋಗೋದು, ಸಮಸ್ಯೆ ಆಗಬಾರ್ದು. ಸಂಘ ಹೊಟ್ಟಿರುವಂಥ ಕೆಲಸಕ್ಕೆ ಅಡ್ಡಿತಡೆ ಆಗಬಾರ್ದು. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಪುರುಷ ಸಂಘಟನೆ ಮಹಿಳೆಯರಿಗೆ ಅವಕಾಶ ಇಲ್ಲ, ಇಲ್ಲಿ ಪ್ರತ್ಯೇಕ ವ್ಯವಸ್ಥೆ ಇದೆ ಅವರಿಗೆ. ಈಗ RSS ನಲ್ಲಿ ಸಣ್ಣ ಮಕ್ಕಳು ಅಂದ್ರೆ ಎಷ್ಟು ವರ್ಷ ವಯಸ್ಸಿನ ಮಿತಿ ಏನಾದ್ರು ಇದೆಯಾ? ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಅದು ಸಹಜವಾಗಿ ಒಂದು ಯೋಚನೆ ಸ್ವತಃ ಯೋಚನೆ ಮಾಡ್ಬೇಕಾದ್ರೆ ಬೆಳಿತಾರೆ. ಆದರೆ ಅಪ್ಪ ಅಮ್ಮ ಸಹಜವಾಗಿ ಹೋಗ್ಬೇಕಾದ್ರೆ ತಮ್ಮ ಮಕ್ಕಳನ್ನ ಜೊತೆ ಕೊಂಡು ಹೋಗ್ತಾರೆ. ನಾನು 14 ವರ್ಷ ಸಂಘಕ್ಕೆ ಬಂದೆ. ನನಗೆ ಅಲ್ಲಿಂದ ನಾನು ಸಂಘಕ್ಕೆ ಹೋಗಿಲ್ಲ. ನಾನು ಯಾರಿಗೂ ಒತ್ತಾಯ ಪೂರ್ವವಾಗಿ ಕರ್ಕೊಂಡ ಪ್ರಶ್ನೆ ಇಲ್ವೇ ಇಲ್ಲ. ಕೆಲವೊಮ್ಮೆ ಹಳೆಯ ಕಾರ್ಯಕರ್ತರು ನನ್ನ ಮಕ್ಕಳನ್ನು ನಾನು 4-5 ವರ್ಷಕ್ಕೆ ಶಾಖೆ ಕೊಂಡು ಹೋಗಿದ್ದೇನೆ. ಯಾಕಂದರೆ ನಾವು ಒಟ್ಟಿಗೆ ಹೋಗ್ತಿದ್ವಿ. ಅದರ ಅರ್ಥ ಸಂಘ ಸೇರಿಕೊಳ್ಳಿಕ್ಕೆ ಯಾವುದೇ ಒಂದು ವಯಸ್ಸಿನ ಇತಿಮಿತಿ ಇಲ್ಲ. ಕನಿಷ್ಠ ಗರಿಷ್ಠ ಯಾವುದೇ ವಯಸ್ಸಲ್ಲಿ ಬರ್ಬೋದು. ಆ ಥರ ಅದರಿಂದ ಯಾವುದೇ ಒಂದು ಆ ಥರ ಇಲ್ಲ. ಓಕೆ, ಒಂದು ಶಾಖೆ ಅಂತ ಹೇಳ್ತೀರಿ ಸರ್. ಇದೀಗ ಸರ್ಕಾರ ಕೂಡ ಈಗ ಬೇರೆ ಎಲ್ಲ ಮುಖಂಡರು ಕೂಡ ಹೇಳ್ತಾ ಇದ್ದಾರೆ RSS ನಲ್ಲಿ ವಿಷ ಬೀಜ ಬಿತ್ತುವ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಈಗ RSS ಶಾಖೆಯಲ್ಲಿ ಏನ್ ಆಗ್ತಾ ಇದೆ ಸರ್? ಉದಾಹರಣೆಗೆ ನಾನು ನಿಮ್ಮ ಹತ್ತಿರ ಒಂದು ಬಾಟ್ಲಲ್ಲಿ ಜೇನುತುಪ್ಪ ಇಟ್ಕೊಂಡು ಅದ್ರ ಬಗ್ಗೆ ತುಂಬ ಹೊಗಳ್ಬೋದು. ನಿಮ್ಮನ್ನ ಜೇನುತುಪ್ಪ ಹಾಗೆ ಉಂಟು ಈಗ ರುಚಿ ಉಂಟು ಹೇಳ್ಬೋದು. ನೀವು ಇನ್ನೊಬ್ಬರು ಅದನ್ನು ನೋಡ್ಕೊಂಡು ಇಲ್ಲ ಜೇನು ಅದು ಬಣ್ಣ ಕಪ್ಪಾಗಿದೆ ಸರಿ ಇಲ್ಲ ಅದು ವಿಷ ಅಂತ ಇನ್ನೊಬ್ರು ಹೇಳ್ಬೋದು. ಇದೆಲ್ಲವೂ ಹೇಳೋದು ಯಾವಾಗ? ಹೊರಗಿನಿಂದ ನೋಡಿ ಹೇಳುವಂಥ. ನಿಜವಾಗಿ ಅದನ್ನ ನೋಡ್ಬೇಕಾದ್ರೆ ಅದು ನಾವು ರುಚಿ ನೋಡ್ಬೇಕಾಗತ್ತೆ. ಹೌದು, ಬಾಯಿಗೆ ಹಾಕಿದಾಗ ಜೇನುತುಪ್ಪ ಒಳ್ಳೇದು ಕೆಟ್ಟ ಗೊತ್ತಾಗುತ್ತೆ. ಹಾಗೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಯಲ್ಲಿ ಏನು ಕಲಿಸ್ತಾರೆ, ಏನು ತಿಳಿದುಕೊಳ್ಳೋ ಅನ್ನೋದು ಹತ್ತಿರ ಬಂದು ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಹೊರಗಿನ ನೋಡುವಂಥ ವಿಷಯ ಬೀಜ ಹೇಳ್ಬೋದು ಅದಕ್ಕೆ. ಮತ್ತೆ ಅನೇಕ ನಾಗಲಾಡಿದಾಗೆ ಉದಾಹರಣೆಗೆ ಈಗ ಒಳ್ಳೆಯದನ್ನ ನೀವು ನೋಡೋ ದೃಷ್ಟಿ ಹೇಗಿದೆ, ನನಗೆ ತೊಂದರೆ ಆಗುತ್ತೆ ಸ್ವಾರ್ಥ ದೃಷ್ಟಿಯಿಂದ ನಾನು ನೋಡಿದಾಗ ಅದು ನಂಗೆ ವಿಷಯ ಬೀಜ ಅನ್ಸುತ್ತೆ. ನನಗೆ ದೇಶಭಕ್ತಿ ರಾಷ್ಟ್ರಭಕ್ತಿ ಇದು ನನಗೆ ವಿಷಯ ಬೀಜ ಆಗ್ಬೋದು, ನನಗೆ ನನ್ನ ತೊಂದರೆ ಆಗ್ತದೆ ಅಂತಾರೆ. ಹಾಗಾಗಿ ಅವರವ್ರ ದೃಷ್ಟಿಕೋನಕ್ಕೋಸ್ಕರ ಮಾತಾಡ್ತಾರೆ. ಸಂಘದಲ್ಲಿ ಏನು ಗೊತ್ತಾಗುತ್ತೆ ಅನ್ನೋ ಹತ್ತಿರ ಬಂದು ನೋಡ್ಬೇಕಾದ್ರೆ ಹೊರಗಿನ ನೋಡಿ ಗೊತ್ತಾಗೋದಿಲ್ಲ. ಸರ್, RSS ನಲ್ಲಿ ಈಗ ನೀವು 45 ವರ್ಷದಿಂದ ಇದ್ದೀರಿ. ಆಗಿನ RSSಗೂ ಈಗಿನ RSSಗೂ ಏನಾದ್ರೂ ಬದಲಾವಣೆ ಇದೆಯಾ? ನಾನು ಆಗಲೇ ಹಿಂದೂ ಸಮಾಜ 10,000 ವರ್ಷ 16,000 ವರ್ಷ ಇದೆ. ಅವತ್ತೇನು ಅದೇ ಮೌಲ್ಯಗಳು ಇವತ್ತು ಇದೆ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾನು 45 ವರ್ಷ ಆಯಿತು. 100 ವರ್ಷಗಳಿಂದ ಡಾಕ್ಟರ್ ಕೇಶವ ಬಲರಾಮ್ ಹಡಿಗ ಪ್ರಾರಂಭ ಏನು ಚಿಂತನೆ ಇತ್ತು ಅದೆಲ್ಲೋ ಹಾಗೇ ಇದೆ. ವ್ಯತ್ಯಾಸ ಏನಾಗಿದೆ? ಅದು ಸಂಘದ ಗಣವೇಶ ಯೂನಿಫಾರ್ಮ್ ವ್ಯತ್ಯಾಸ ಆಗಿರ್ಬೋದು, ಅದು ಕಾರ್ಯಕ್ರಮದ ವ್ಯತ್ಯಾಸ ಆಗಿರ್ಬೋದು. ಆದರೆ ಮೂಲ ಚಿಂತನೆ ಮೂಲ ತತ್ವ ಯಾವುದೇ ವ್ಯತ್ಯಾಸ ಆಗಿಲ್ಲ. ಕಾರ್ಯಕರ್ತ ಅದೇ ಥರ ಕೆಲಸ ಮಾಡ್ತಾನೆ, ಯಾರು ಸಂಭಾವನೆ ಇಲ್ಲ, ಅದು ಹೊಗಳಿಕೆ ಇಲ್ಲ, ಪ್ರಚಾರ ಇಲ್ಲ. ಹಾಗೆ ತನ್ನೆಲ್ಲ ಸ್ವಂತ ಕೆಲಸ ಬದಿಗಿಟ್ಟು ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಯಾವುದೇ ವ್ಯತ್ಯಾಸ ಆಗಿಲ್ಲ, ಹಾಗೇನೇ ಇದೆ. RSSಗೆ ಈಗ 100 ವರ್ಷ ತುಂಬಿದೆ. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ಸಂಘ ತನ್ನ ಅಪೇಕ್ಷೆಯ ಗುರಿಯನ್ನು ಮುಟ್ಟುವ ಹತ್ರ ಹೋಗ್ತಾ ಇದೆ ಯಾಕೆ ಅನಿಸುತ್ತೆ. ಸಂಘ ಪ್ರಾಣ ಡಾಕ್ಟರ್ ಹಡಿಗೇವಾರ್ ಹೇಳಿದರು, ಸಂಘ ಶಾಶ್ವತವಾಗಿ ಇರಬೇಕಾದ ಅವಶ್ಯಕತೆ ಇಲ್ಲ ಅಂತ. ಸಂಘ ಸಮಾಜಮಯ ಆಗಬೇಕು. ಅಂದರೆ ಹಿಂದೂ ಸಮಾಜ ಸಹಜ ಗುಣಗಳೆಲ್ಲವೂ ಬಂದಾಗ ಸಂಘ ಸಮಾಜಮಯ ಆಗಬೇಕು. ಸಂಘ ಇರಬೇಕು, ಪ್ರತ್ಯೇಕ ಇರಬೇಕು ಅನ್ನೋ ಅಪೇಕ್ಷೆ ನಮ್ದಿಲ್ಲ. ನೀವು ನೋಂದಾವಣೆ ಬಗ್ಗೆ ಹೇಳಿದ್ರೆ ಹಾಗೆ ಅದನ್ನೇ ಸಂಘ ನೋಂದಾವಣೆ ಹಾಕಿರಂತೆ ಸಮಾಜಮಯ ಆಗಬೇಕು. ಸಮಾಜದ ಚಿಂತನೆ ಏನಿದೆ ಆ ಚಿಂತನೆಯನ್ನು ಸಮಾಜ ಸ್ವೀಕಾರ ಮಾಡಿದಾಗ, ಸಂಘದ ಚಿಂತನೆ ಹಿಂದೂ ಸಮಾಜ ಚಿಂತನೆ ಸ್ವೀಕಾರ ಮಾಡಿದಾಗ ಸಹಜವಾಗಿ ನಮಗೆ ಅದರ ಒಂದು ಸಂಘದ ಅವಶ್ಯಕತೆ ಬರುವುದಿಲ್ಲ. ಹಾಗಾಗಿ ಇವತ್ತು ಆ ಪರಮವೈಭವದ ಹಂತಕ್ಕೆ ಹೋಗ್ತಾ ಇದ್ದೀವಿ. ಅದರ ಅರ್ಥ ರಾಜಕೀಯ ಅಧಿಕಾರ ಅದಲ್ಲ. ಇಡೀ ಸಮಾಜ ಸಂಘಟಿತವಾಗಿ ತನ್ನ ತೊಂದರೆಗಳಾದ ತನ್ನ ತೊಂದರೆ ತನ್ನ ಬದಿಗೊಟ್ಟಿ ಮುಂದೋಗ್ತದ ಅದಾಗಬೇಕಾಗಿತ್ತು. ಆದರೆ ಆಗ್ತಾ ಇದೆ, ಆ ಹಂತಕ್ಕೆ ಬರ್ತಾ ಇದೇನೋ. ಆದರೆ ತಕ್ಷಣ ಎಲ್ಲೋ ಮುಗಿದೋಗುತ್ತಂತೇನಿಲ್ಲ. ಸೊ ಅದನ್ನು ಆಗುವಂಥ ದಿನ ಹತ್ತಿರ ಬರ್ತಾ ಇದೆ ಅನ್ಸುತ್ತೆ ನಮ್ಮ ಸಮಾಜದಲ್ಲಿ. ಉದಾಹರಣೆಗೆ ಅಯೋಧ್ಯೆ ರಾಮ ಮಂದಿರ 10 ವರ್ಷಗಳ ಹಿಂದೆ ಕಲ್ಪನೆ ಕೂಡ ಮಾಡಿ ಸಾಧ್ಯ ಇದೆ. ನಾನು 80-90 ದಶಕದಲ್ಲಿ, ಯಾಕಂದರೆ ಕಳೆದ 5 ಶತಮಾನದಿಂದ ಹೋರಾಟ ಆಗಿದೆ. ಬಾಬರ್ ಯಾವತ್ತಲ್ಲ ನಾಶ ಮಾಡಿ ಏನು ಗುಂಬದ್ ಕಟ್ಟಿದ, ಮಸೀದಿ ಮಾಡಲಿಲ್ಲ, ಅವನು ಗುಂಬದ್ ಕಟ್ಟಿದ ಪ್ರಯತ್ನ ಮಾಡಿದ. ಆದರೆ ಪ್ರಯತ್ನ ಅನೇಕ ಜನ 70-80 ಬಾರಿ ಯುದ್ಧಗಳಾಗಿದೆ, ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ. ಅದು ಆಗಿಲ್ಲ. ಅದು ಇವತ್ತು ಹೇಗಾಯಿತು?
ಸಮಯ ಕೂಡಿ ಬಂತು, ಸಮಾಜ ಸಂಘಟಿತವಾಗಿತ್ತು. 5 ಶತಮಾನದಲ್ಲಿ ಆಗ್ತಾ ಇದೆ. ಕಾಶಿ ವಿಶ್ವನಾಥ ಮಂದಿರ ಇರ್ಬೋದು ಮತ್ತು ಎಲ್ಲವೂ ಮುಂದೆ ಆಗುವಂಥ ದಿನಗಳ ಹತ್ರ ಬಂತು. ಇನ್ನು ವಾತಾವರಣ ನಿರ್ಮಾಣ ಆಗಿದ್ದ ಸಮಾಜ ಅದನ್ನೆಲ್ಲ ತನ್ನ ಕೈ ತಗೊಂಡು ಸರಿಪಡಿಸುವಂಥ ಸ್ಥಿತಿ ಬರ್ತಾ ಇದೆ. ಆಗಬೇಕಾಗಿದೆ, ಆಗುತ್ತೆ, ಹೆಚ್ಚು ದಿನ ಬರೋದಿಲ್ಲ ಅನ್ಸುತ್ತೆ ನನಗೆ. ಇಷ್ಟು ಹೊತ್ತು RSS ಕುರಿತು ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರಿ. ನೀವು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ನಿಮ್ಮ ಒಂದು ಸಹಕಾರದಿಂದ ಸಮಾಜಕ್ಕೆ ಸರಿಯಾದ ಸದ್ವಿಚಾರ ಮುಟ್ಟಲಿ, ಆ ಮೂಲಕ ಸಮಾಜ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅನ್ನೋಂಥ ನಮ್ಮ ಅಪೇಕ್ಷೆ ಇದೆ. ಧನ್ಯವಾದಗಳು. ಸರ್. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.